ಇದು போன வாரம் எவ்வளவு பேருக்கு ஞாபகம் இருக்கு வாட் ஐ வாஸ் டீச்சிங்? ಕಳೆದ ವಾರ ನಾನು ಏನನ್ನು ಕುರಿತು ನಿಮಗೆ ಹೇಳಿದೆನೋ ಅದು ಎಷ್ಟು ಜನಕ್ಕೆ ಜ್ಞಾಪಕವಿದೆ? என்ன சப்ஜெக்ட் சொல்லுங்க? ಹಣ. ಫೈನಾನ್ಷಿಯಲ್ ಬ್ಲೆಸ್ಸಿಂಗ್ಸ್. ಹೌ ಗಾಡ್ ಸೀಸ್ ಫೈನಾನ್ಸ್. ದೇವರು ಹಣಕಾಸನ್ನು ಯಾವ ರೀತಿಯಾಗಿ ನೋಡುವವನಾಗಿದ್ದಾನೆ? தேவனுக்கு விருப்பமா விருப்பம் இல்லையா என்றது போன வாரம் நான் உங்களுக்கு கற்றுக் கொடுத்தேன். ದೇವರಿಗೆ ಮೆಚ್ಚುಗೆಯಾದದ್ದಾ ಇಲ್ಲವಾ ಎಂಬುದರ ಬಗ್ಗೆ ಕಳೆದ ವಾರ ನಾನು ನಿಮಗೆ ಹೇಳಿಕೊಟ್ಟೆ. ಅನೇಕ ವಾರ್ತೆயின் ಆಧಾರத்தோடு நான் உங்களுக்கு சொன்னேன். ಅನೇಕ ವಾಕ್ಯಗಳ ಆಧಾರದ ಮೇಲೆ ನಾನು ನಿಮಗೆ ಹೇಳಿದೆನು. ಮನಿ ಇಸ್ ನಾಟ್ ರಾಂಗ್. ಹಣವೆಂಬುದು ತಪ್ಪಾದ ಕಾರ್ಯವಲ್ಲ. ಅದು ನಮ್ಮ ಕ್ರಿಸ್ತವர்கள் தெளிவாய் புரிந்து கொள்ள வேண்டும். ನಮ್ಮ ಕ್ರೈಸ್ತರು ಅದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಮನಿ ಇಸ್ ನಾಟ್ ರಾಂಗ್. ಹಣವೆಂಬುದು ತಪ್ಪಾದ ಕಾರ್ಯವಲ್ಲ. ಮನಿ ಇಸ್ ನಾಟ್ ಈವಿಲ್. ಹಣವೆಂಬುದು ಅದು ಪಾಪವಲ್ಲ. ಇಟ್ ಇಸ್ ಬ್ಲೆಸ್ಸಿಂಗ್ ಫ್ರಮ್ ಗಾಡ್. ಅದು ದೇವರಿಂದ ಬಂದಂತ ಆಶೀರ್ವಾದವಾಗಿದೆ. ಬೈಬಲ್ ಸೇಸ್, ಆದರೆ ವೇದದಲ್ಲಿ ಹೇಳಲ್ಪಟ್ಟಿದೆ, ಲವ್ ಫಾರ್ ಮನಿ ಇಸ್ ರೂಟ್ ಆಫ್ ಆಲ್ ಈವಿಲ್. ಹಣದ ಆಸೆಯು ಎಲ್ಲಾ ಪಾಪಗಳಿಗೂ ಬೇರಾಗಿದೆ ಎಂಬುದಾಗಿ ವೇದದಲ್ಲಿ ಹೇಳಲ್ಪಟ್ಟಿದೆ. Hallelujah. Hallelujah. You should have money. ನಮ್ಮಲ್ಲಿ ಹಣವಿರಬೇಕು. You should have wealth. ನಮ್ಮಲ್ಲಿ ಐಶ್ವರ್ಯವಿರಬೇಕು. You should have riches. ನಮ್ಮಲ್ಲಿ ಅನೇಕ ಸೌಕರ್ಯಗಳಿರಬೇಕು. But that should not take the place of God in your life. ಆದರೆ ನಮ್ಮ ಜೀವನದಲ್ಲಿ ದೇವರ ಸ್ಥಾನವನ್ನು ಅದು ಆವರಿಸಿಕೊಳ್ಳಬಾರದು. புரிஞ்சுதா? ಅರ್ಥವಾಗುತ್ತಿದೆಯಾ? தேவனுடைய ஆசீர்வாதம் இருக்கணும். ನಮ್ಮ ಬಳಿಯಲ್ಲಿ ದೇವರ ಆಶೀರ್ವಾದವಿರಬೇಕು. ஆனா தேவனுடைய ஸ்தானத்தை பணம் எடுத்துக்கொள்ள கூடாது. ಆದರೆ ದೇವರ ಸ್ಥಾನವನ್ನು ಹಣವು ತೆಗೆದುಕೊಳ್ಳಬಾರದು. Hallelujah. Hallelujah. Be very clear. ನಾವು ಬಹಳ ಸ್ಪಷ್ಟವಾಗಿದ್ದೇವೆ. Bible never says money is evil. ವಾಕ್ಯದಲ್ಲಿ ಎಂದಿಗೂ ಹಣವೆಂಬುದು ಪಾಪವೆಂಬುದಾಗಿ ಹೇಳಲ್ಪಡಲಿಲ್ಲ. God wants every one of us to be blessed. ದೇವರು ನಾವೆಲ್ಲರೂ ಆಶೀರ್ವದಿಸಲ್ಪಟ್ಟಿರಬೇಕೆಂಬುದಾಗಿ ಬಯಸುತ್ತಾನೆ. தலையில ஏதாவது உங்களுக்கு ஒருவேளை தவறான போதனை இருந்தா, நம்ம பணக்காரா இருப்பது, ஆசீர்வாதமா இருப்பது, இது தேவனுடைய சித்தம் இல்லைன்னு ஏதாவது உங்க மனசுல இருந்தாக்கா, இட் இஸ் ராங். நோ. ஆபிரகாம் ஆசீர்வாதமா இருந்தாரு, ஈசாக்கு ஆசீர்வாதமா இருந்தாரு, யாக்கோபு ஆசீர்வாதமா இருந்தாரு. தேவ பிள்ளைகள் எல்லாருமே ஆசீர்வாதத்தோட செல்வாக்கோட வாழ்ந்தாங்க. ಐಶ್ವರ್ಯವಂತರಾಗಿರುವುದು, ಹಣವನ್ನು ಇಟ್ಟುಕೊಂಡಿರುವುದು ಅದು ಪಾಪವೆಂಬುದಾಗಿ ನಿಮ್ಮ ಬಯಕೆ ಇದ್ದರೆ ಅದು ತಪ್ಪು. ನಮ್ಮ ವೇದದಲ್ಲಿ ಬರೆಯಲ್ಪಟ್ಟಿರುವ ಹಾಗೆ ಅಬ್ರಹಾಮನು, ಈಸಾಕನು ಎಲ್ಲರೂ ಬಹಳ ಆಶೀರ್ವಂತವಾಗಿಯೇ ಇದ್ದರು. In fact, I should say, resist the poverty so that you can receive the blessings of God. ನಾನೊಂದನ್ನು ಹೇಳುತ್ತೇನೆ, ಆ ದರಿದ್ರವನ್ನು ನೀವು ತಡೆ ಹಿಡಿಯಿರಿ, ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳುವಿರಿ. இந்த வெள்ளிக்கிழமை நான் அதை குறித்து தான் பேசினேன். ಈ ಶುಕ್ರವಾರ ನಾನು ಅದರ ಬಗ್ಗೆ ಮಾತನಾಡಿದ್ದೇನೆ. Resist the evil. ಆ ಪಾಪವನ್ನು ನೀವು ತಡೆಯಿರಿ. Resist the evil. ಆ ಪಾಪವನ್ನು ನೀವು ತಡೆಯಿರಿ. And Satan will flee away from you. ಆ ಒಂದು ಸೈತಾನನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. அப்ப அது ஒண்ணுல நீங்க கத்துக்கணும். ಅದು ಒಂದನ್ನು ನೀವು ಕಲಿತುಕೊಳ್ಳಬೇಕು. தரித்திரமானது தேவனுடைய சித்தம் இல்ல. ದರಿದ್ರವಾದದ್ದು ದೇವರ ಚಿತ್ತವಲ್ಲ. அப்ப தரித்திரம் தேவனுடைய சித்தம் இல்லை என்றால், ದರಿದ್ರವಾದದ್ದು ದೇವರ ಚಿತ್ತವಿಲ್ಲವಾದರೆ நீங்கள் ಎದುರ್த்து ನಿಕ್ಕ வேண்டும். ಅದಕ್ಕೆ ನೀವು ವಿರೋಧವಾಗಿ ನಿಲ್ಲಬೇಕು. You need to resist the poverty because that is not God's will for you in your life. ನಿಮ್ಮ ಜೀವನದಲ್ಲಿ ದರಿದ್ರವೆಂಬುದು ದೇವರ ಚಿತ್ತವಿಲ್ಲದೆ ಇರುವುದರಿಂದ ದರಿದ್ರವನ್ನು ನೀವು ಎದುರಿಸಿ ನಿಲ್ಲಬೇಕು. Hallelujah. Hallelujah. நமக்கு நல்லா தெரியுது தேவனுடைய சித்தம் இல்லைன்னு. ನಮಗೆ ಚೆನ್ನಾಗಿ ಗೊತ್ತು ಇದು ದೇವರ ಚಿತ್ತವಿಲ್ಲ ಎಂಬುದಾಗಿ. தேவனுடைய சித்தத்துல இல்லாததை எப்படி நம்ம வாழ தேவன் ಅನುಮತಿಪಾರೆ? ದೇವರ ಚಿತ್ತದಲ್ಲಿ ಇಲ್ಲದೆ ಇರುವುದನ್ನು ದೇವರು ಯಾವ ರೀತಿಯಾಗಿ ನಮ್ಮ ಜೀವನದಲ್ಲಿ ಅನುಭವಿಸಲು ಆತನು ಅನುಮತಿಸುತ್ತಾನೆ? முதலாவது நம்ம எண்ணத்துல வர வேண்டியது, நான் இருக்கிற ஸ்தலம், நான் இருக்கிற ஸ்தானம், நான் இருக்கிற நிலைமை தேவனுடைய சித்தம் இல்லைன்றது நம்ம அறிவுக்கு வரணும். ಮೊದಲನೆಯದಾಗಿ ನಾವು ಅರಿತುಕೊಳ್ಳಬೇಕಾಗಿರುವುದು, ನಾನು ಇರುವಂತಹ ಈ ಪರಿಸ್ಥಿತಿ, ನಾನು ಇರುವಂತಹ ಈ ಸ್ಥಳವು ದೇವರ ಚಿತ್ತವಿಲ್ಲ ಎಂಬುದನ್ನು ಅರಿತುಕೊಳ್ಳಬೇಕು. வேதத்துல எங்கேயாவது பார்த்திருக்கிறீங்களா தேவன் அவருடைய பிள்ளைகளை தரித்திரமாக்கி இருப்பது? ವೇದದಲ್ಲಿ ಎಲ್ಲಾದರೂ ನೋಡಿದ್ದೀರಾ ದೇವರು ತನ್ನ ಮಕ್ಕಳನ್ನು ದರಿದ್ರದಲ್ಲಿ ಇರಿಸಿರುವುದು? No, God has always said, உன்னை கொடுக்கிறவனாய் நான் மாற்றுவேன், உன்னை தலையாக நான் மாற்றுவேன், நான் உன்னை உயர்த்தி வைப்பேன், நான் உன்னை ஆசீர்வதித்து வைப்பேன், இடம் கொள்ளாத அளவுக்கு உன்னை ஆசீர்வதிப்பேன். This is the promises that we see in the Bible. ದೇವರು ವೇದ ಪುಸ್ತಕದಲ್ಲಿ ನಾನು ನಿಮ್ಮನ್ನು ಆಶೀರ್ವಾದವಾಗಿರಿಸುತ್ತೇನೆ, ನಿನ್ನನ್ನು ಶಿರಸ್ಸನ್ನಾಗಿರಿಸುತ್ತೇನೆ, ನಿನ್ನನ್ನು ಎಲ್ಲರಿಗೂ ಆಶೀರ್ವಾದಕರವಾಗಿ ಇರಿಸುತ್ತೇನೆ ಎಂಬುದಾಗಿ ವೇದದಲ್ಲಿ ಬರೆಯಲ್ಪಟ್ಟಿದೆ. Hallelujah. Hallelujah. So wealth is God's blessing. You need to believe first that. ಐಶ್ವರ್ಯವೆಂಬುದು ದೇವರ ಆಶೀರ್ವಾದವೆಂಬುದನ್ನು ನೀವು ಮೊದಲನೆಯದಾಗಿ ನಂಬಬೇಕು. எப்படி பொய் சொல்றது ஆண்டவருடைய சித்தம் இல்லையோ,
ಯಾವ ರೀತಿಯಾಗಿ ಸುಳ್ಳನ್ನು ಹೇಳುವುದು ದೇವರ ಚಿತ್ತವಲ್ಲವೋ, எப்படி விபச்சாரம் செய்வது ஆண்டவருடைய சித்தம் இல்லையோ, ವ್ಯಭಿಚಾರ ಮಾಡುವುದು ದೇವರ ಚಿತ್ತವಿಲ್ಲವೋ, ಯಾವ எப்படி ರೀತಿಯಾಗಿ பாவம் செய்வது தேவனுடைய சித்தம் இல்லையோ, ಯಾವ ರೀತಿಯಾಗಿ ಪಾಪ ಮಾಡುವುದು ದೇವರ ಚಿತ್ತವಿಲ್ಲವೋ, அதே போல தரித்திரத்தில் இருப்பதும் தேவனுடைய சித்தம் அல்ல. ಅದೇ ರೀತಿಯಾಗಿ ದರಿದ್ರದಲ್ಲಿರುವುದು ದೇವರ ಚಿತ್ತವಲ್ಲ. Amen. ಆಮೆನ್. எந்த அளவுக்கு நான் கம்பேர் பண்ற பாருங்க தரித்திரத்தை. ನಾವು ದರಿದ್ರವನ್ನು ಎಷ್ಟರ ಮಟ್ಟಿಗೆ ಹೋಲಿಸಿ ನೋಡುತ್ತೇವೆ ನೋಡಿ. Amen. ಆಮೆನ್. But we enjoy comfortably. ಆದರೆ ನಾವು ಅದನ್ನು ಚೆನ್ನಾಗಿ ಅನುಭವಿಸುತ್ತೇವೆ. We enjoy comfortably. ನಾವು ಅದನ್ನು ಚೆನ್ನಾಗಿ ಅನುಭವಿಸುತ್ತೇವೆ. Amen. ಆಮೆನ್. No. ಇಲ್ಲ, You need to resist. ನಾವು ಅದನ್ನು ತಡೆ ಹಿಡಿಯಬೇಕಾಗಿದೆ. போன வாரம் நான் உங்களுக்கு சொல்லி கொடுத்தேன். ಕಳೆದ ವಾರ ನಾನು ನಿಮಗೆ God ಹೇಳಿಕೊಟ್ಟೇನೆ. has given us the potential. கர்த்தர் வசனம் சொல்லுகிறது அவருடைய வல்லமையை நமக்கு கொடுத்திருக்கிறார். ದೇವರು ತನ್ನ ಶಕ್ತಿಯನ್ನು ನಮಗೆ ಕೊಟ್ಟಿದ್ದಾನೆ. To create wealth. ನಾವು ಐಶ್ವರ್ಯವನ್ನು ರೂಪಿಸುವುದಕ್ಕೆ. Wealth is not just what you have. Wealth is who you are. ಆ ಐಶ್ವರ್ಯವೆಂಬುದು ನಿನ್ನಲ್ಲಿ ಇರುವುದು ಮಾತ್ರವಲ್ಲ, ನೀನು ಯಾರೆಂಬುದನ್ನು ಅದು ತೋರಿಸಿಕೊಡುವಂತದ್ದಾಗಿದೆ. போன வாரம் இது உங்களுக்கு சொன்னேன். ಕಳೆದ ವಾರ ನಾನು ನಿಮಗೆ ಇದನ್ನು ಹೇಳಿದೆನು. நீங்க பிறந்ததே ನೀವು ಹುಟ್ಟಿದ್ದೆ with lakhs of money together. ನೀವು ನಿಮ್ಮಲ್ಲಿ ಕೆಲವು ಲಕ್ಷಗಟ್ಟಲೆ ಹಣವನ್ನು ಇಟ್ಟುಕೊಂಡು. போன வாரம் யாரெல்லாம் மிஸ் பண்ணிட்டீங்க அவங்களுக்கு சொல்றேன் நான். ಕಳೆದ ವಾರ ಯಾರೆಲ್ಲ ಇದನ್ನು ತಪ್ಪಿಸಿಕೊಂಡಿರೋ ಅವರಿಗೆ ಹೇಳುತ್ತೇನೆ, Your body is so costly. ನಿನ್ನ ಒಂದು ದೇಹವು ಅಷ್ಟೊಂದು ಬೆಲೆಯುಳ್ಳದ್ದಾಗಿದೆ. Amen. ಆಮೆನ್. ஒன்றும் நீங்க பிறக்கும் போதே உங்களை யாருன்னா அடாப்ஷனுக்கு கொடுத்திருந்தாவே கோடி கணக்கில் காசு கொடுத்துருப்பாங்க. ನೀವು ಹುಟ್ಟಿದಾಗಲೇ ನಿಮ್ಮನ್ನು ಯಾರಿಗಾದ್ರೂ ಮಾರಿದರೆ ಕೋಟಿಗಟ್ಟಲೆ ಹಣ ಬರುತ್ತಾ ಇತ್ತು. Amen. ಆಮೆನ್. You are so costly. ನೀವು ಅಷ್ಟೊಂದು ಬೆಲೆ ಬಾಳುವಂತವರು. Every part of your body is costly. ನಿನ್ನ ದೇಹದಲ್ಲಿರುವ ಎಲ್ಲಾ ಒಂದು ಅಂಗಗಳು ಅಷ್ಟೊಂದು ಬೆಲೆಯುಳ್ಳದ್ದು. பிறக்கும் போதே ஏழையா பிறக்கல. ನೀನು ಹುಟ್ಟಿದಾಗಲೇ ಬಡವನಾಗಿ ಹುಟ್ಟಲಿಲ್ಲ. பணம் இல்லாம இருக்கலாம், ಹಣವಿಲ್ಲದೆ ಇರಬಹುದು, ஏழை கிடையாது. ಆದರೆ ನೀನು ದರಿದ್ರನಲ್ಲ, ಬಡವನಲ್ಲ. You don't see the note, you don't see the money, but you are wealthy. ನೀನು ಹಣವನ್ನು ನೋಡದೆ ಇರಬಹುದು, ಆದರೆ ನೀನು ಐಶ್ವರ್ಯವಂತನು. புரியுதா? ಅರ್ಥವಾಗುತ್ತಿದೆಯಾ? என்ற இந்த நோட்டை வச்சு நீ யாருன்னு கணக்கு போடாத. ನೀನು ಲೆಕ್ಕ ಹಾಕುವಂತ ನೋಟನ್ನು ಇಟ್ಟು ನೀನು ಯಾರೆಂಬುದನ್ನು ಲೆಕ್ಕ ಹಾಕಬೇಡ. என் பாக்கெட்ல காசு இல்லாம இருக்கலாம், ನನ್ನ ಜೋಬಿನಲ್ಲಿ ಹಣವಿಲ್ಲದೆ ಇರಬಹುದು, நான் காஸ்ட்ಲಿ, ಆದರೆ ನಾನು ಬೆಲೆಯುಳ್ಳವನು. ಆಮೆನ್. ಹಲ್ಲೆಲೂಯಾ. இது நீங்க யோசிக்கணும். என்கிட்ட காசு இல்லாம இருக்கலாம், ನನ್ನ ಬಳಿಯಲ್ಲಿ ಹಣವಿಲ್ಲದೆ ಇರಬಹುದು, ஆனா நான் காஸ்ட்ಲಿ. ಆದರೆ ನಾನು ಬೆಲೆ ಬಾಳುವಂತವನು. என்ன படைச்சவர் காஸ்ட்லியா படைச்சாரு. ಯಾಕೆಂದರೆ ನನ್ನನ್ನು ಸೃಷ್ಟಿಸಿದವನು ಬೆಲೆ ಬಾಳುವಂತವನು. இத கொண்டு ಇದರ ಮುಖಾಂತರ ஐஸ்வர்யத்தை உருவாக்கி கொள்ளுன்னு அப்பா சொல்றாரு. ಐಶ್ವರ್ಯವನ್ನು ರೂಪಿಸಿಕೋ ಎಂಬುದಾಗಿ ತಂದೆ The ಹೇಳುತ್ತಿದ್ದಾನೆ. first investment is from God. ಆ ಮೊದಲನೆಯ ಒಂದು ಹೂಡಿಕೆ ದೇವರಿಂದಲೇ. God has invested in you. ದೇವರು ನಿನ್ನಲ್ಲಿ ಹೂಡಿಕೆಯನ್ನು ಹಾಕಿದ್ದಾನೆ. இதை கொண்டு நீ ஐஸ்வர்யத்தை உருவாக்கிக்கோ. ಇದರ ಮುಖಾಂತರ ನೀನು ಐಶ್ವರ್ಯವನ್ನು ರೂಪಿಸಿಕೋ. எல்லாருக்கும் ஆண்டவர் அதுதான் கொடுத்தார். ಎಲ್ಲರಿಗೂ ದೇವರು ಅದನ್ನೇ ಕೊಟ್ಟಿದ್ದಾನೆ. சில பேர் உருவாக்குனாங்க, ಕೆಲವರು ಅದನ್ನು ರೂಪಿಸಿದರು, சில பேர் உருவாக்கல. ಕೆಲವರು ರೂಪಿಸಲಿಲ್ಲ. But God gave same equal investment to everybody. ಆದರೆ ದೇವರು ಎಲ್ಲರಲ್ಲಿಯೂ ಸರಿ ಸಮಾನವಾದ ಹೂಡಿಕೆಯನ್ನು ಕೊಟ್ಟಿದ್ದಾನೆ. Amen. ಆಮೆನ್. அதை உருவாக்காததோ நம்ம கையில தான் இருந்துச்சு. ಅದನ್ನು ರೂಪಿಸುವುದು ರೂಪಿಸದೆ ಬಿಡುವುದು ನಮ್ಮ ಕೈಯಲ್ಲಿದೆ. இந்த வாரம் சில காரியத்தை உங்களுக்கு சொல்லி கொடுக்கிறேன். ಈ ವಾರ ಕೆಲವು ಕಾರ್ಯಗಳನ್ನು ಹೇಳಿಕೊಡುತ್ತೇನೆ. சங்கீதம் ಕೀರ್ತನೆಗಳು 112 மூணாவது வசனத்தை வாசிங்க. Psalms 112 verse 3. ಕೀರ್ತನೆಗಳು 112 ವಾಕ್ಯಗಳು 3ನೇ ವಾಕ್ಯ. ಅವನ ಮನೆಯಲ್ಲಿ ಧನೈಶ್ವರ್ಯಗಳಿರುವವು, ಅವನ ನೀತಿಯು ಸದಾ ಕಾಲವೂ ಫಲಿಸುತ್ತಿರುವುದು. Hallelujah. Hallelujah. It says wealth and riches shall be in his house, and his righteousness endureth forever. Hallelujah. Hallelujah. இங்க பாருங்க, வசனத்தை பாருங்க. Wealth and riches. ಮನೆಯಲ್ಲಿ ಅವನ ಐಶ್ವರ್ಯ, ಧನವು ಐಶ್ವರ್ಯವು, ಧನವು ಐಶ್ವರ್ಯವು, ಐಶ್ವರ್ಯವು, ಐಶ್ವರ್ಯವು. ஏன் ரெண்ட சொல்றார் ஆண்டவர்? ಯಾಕೆ ದೇವರು ಎರಡನ್ನು ಹೇಳುತ್ತಿದ್ದಾನೆ? ಧನವು, ಧನ, பணம், ஐஸ்வர்யம். ஐஸ்வர்யம் தமிழ்ல என்ன போட்டிருக்குங்க? ಆಸ್ತಿயும் ಐಶ್ವರ್ಯಮು. ಆಸ್ತಿಯೇನಾ என்ன, ಐಶ್ವರ್ಯನಾ என்ன? ಆಸ್ತಿ ಎಂದರೇನು, ಐಶ್ವರ್ಯವೆಂದರೇನು? ಧನವುನಾ என்ன, ಐಶ್ವರ್ಯನಾ என்ன? ಧನವು ಎಂದರೇನು, ಐಶ್ವರ್ಯವೆಂದರೇನು? ವೆಲ್ತ್ನಾ என்ன, ರಿಚೆಸ್ನಾ என்ன? ವೆಲ್ತ್ ಎಂದರೇನು, ರಿಚೆಸ್ ಎಂದರೇನು? You see two things here. ಇಲ್ಲಿ ಎರಡು ಕಾರ್ಯಗಳನ್ನು ನೋಡುತ್ತೇವೆ. ಸರಿ, ಇನ್ನೊಂದು ವಚನ எடுங்க. ಇನ್ನೊಂದು ವಾಕ್ಯವನ್ನು ಎಕ್ಲೆಸಿಯಾಸ್ಟಸ್ 5:19, ಪ್ರಸಂಗಿ 5:19. ಪ್ರಸಂಗಿ 5:19. தேவன் ஐஸ்வர்யத்தையும் சம்பத்தையும் எவனுக்கு கொடுத்திருக்கிறாரோ
அவன் அதில் புசிக்கவும் தன் பிரயாசத்துல மகிழ்ச்சியாக இருப்பவும். அதை அனுபவிக்கிறது தேவனுடைய அனுகிரகம், தேவனுடைய ஆசீர்வாதம். வாசிக்க every man also to whom God has given riches and wealth. ரெண்டு இருக்குங்களா இங்க பாருங்க, riches and wealth, and hath given him the power to eat thereof and to take his portion and to rejoice his labor. This is gift of God. ಮತ್ತು ಆತನು ಯಾವನಿಗೆ ಆಸ್ತಿ ಪಾಸ್ತಿಗಳನ್ನು ದಯಪಾಲಿಸುವುದಲ್ಲದೆ ಅದನ್ನು ಅನುಭವಿಸಿ ಪಾಲಿಗೆ ಬಂದದ್ದನ್ನು ಹೊಂದಿ ತನ್ನ ಪ್ರಯಾಸದಲ್ಲಿ ಸಂತೋಷ ಪಡಲು ಶಕ್ತಿ ಕೊಡುವನು. ಅವನ ಸುಖವು ದೇವರ ಅನುಗ್ರಹ. Hallelujah. Hallelujah. For every man God has given riches and wealth. ಎಲ್ಲಾ ಮನುಷ್ಯನಿಗೂ ದೇವರು ಆಸ್ತಿ ಪಾಸ್ತಿಗಳನ್ನು ಕೊಟ್ಟಿದ್ದಾನೆ. சொல்லுங்க, ಹೇಳಿರಿ. எல்லாருக்கும் தேவன் அவருடைய ஆஸ்தியும் ஐஸ்வர்யத்தையும் கொடுத்திருக்கிறார். எல்லாருக்கும் எனக்கு விட்டுட்டா, ನನಗೆ ಬಿಟ್ಟ, எல்லாருக்கும் கொடுத்திருக்கிறார். ಎಲ್ಲರಿಗೂ ಆತನು ಕೊಟ್ಟಿದ್ದಾನೆ. and hath given him power. ಅದ ಪುಸಿಪದಕ್ಕೆ என்ன கொடுத்திருக்கிறாரா? ಅದನ್ನು ಅನುಭವಿಸುವುದಕ್ಕೆ ಆತನು ಏನು ಕೊಟ್ಟಿದ್ದಾನೆ? ಪವರ್, ಶಕ್ತಿಯನ್ನು ಕೊಟ್ಟಿದ್ದಾನೆ. and to take his portion and to rejoice his labor. ಅವನಿಗೆ ಬಂದ ಪಾಲನ್ನು ಅವನು ತೆಗೆದು ಅದರಲ್ಲಿ ಸುಖವಾಗಿರುವುದಕ್ಕೆ ದೇವರು ಅನುಗ್ರಹಿಸಿದ್ದಾನೆ. இந்த வசனத்தை நான் உங்களுக்கு விவரிச்சு சொல்லட்டுமா? ಈ ವಾಕ್ಯವನ್ನು ನಾನು ನಿಮಗೆ ವಿವರಿಸಿ ಹೇಳಲೇ? ஆண்டவர் எல்லாருக்கும் ஐஸ்வர்யத்தையும் சொத்தையும் கொடுத்திருக்கிறாரு. ದೇವರು ಎಲ್ಲರಿಗೂ ಐಶ್ವರ್ಯವನ್ನು ಆಸ್ತಿಯನ್ನು ಕೊಟ್ಟಿದ್ದಾನೆ. ಅದರೊಂದಿಗೆ அவருடைய வல்லமையை கொடுத்திருக்கிறாரு. ಆತನ ಶಕ್ತಿಯನ್ನು ಕೊಟ್ಟಿದ್ದಾನೆ. ಎದಕ್ಕಾಗ? ಯಾವುದಕ್ಕೋಸ್ಕರ? ಅವனுடைய பங்கை அவன் புசிப்பதற்காக, ಅವನ ಪಾಲಿಗೆ ಬಂದದ್ದನ್ನು ಅವನು ಸುಖವಾಗಿ ಅನುಭವಿಸುವುದಕ್ಕೋಸ್ಕರ. ಅನೇಕರಿಗಿட்ட ಆಶೀರ್ವಾದம் இருக்குது, ಅನೇಕರ ಬಳಿಯಲ್ಲಿ ಆಶೀರ್ವಾದವಿದೆ, சாப்பிட முடியாது, ಆದರೆ ತಿನ್ನಲು ಸಾಧ್ಯವಿಲ್ಲ. வீடு இருக்குது, ಮನೆ ಇದೆ, தங்க முடியாது, ಅದರಲ್ಲಿ ಇರಲು ಸಾಧ್ಯವಿಲ್ಲ. மெத்தை இருக்குது, ಹಾಸಿಗೆ ಇದೆ, தூங்க முடியாது, ನಿದ್ರಿಸಲು ಸಾಧ್ಯವಿಲ್ಲ. இடம் இருக்குது, ಸ್ಥಳವಿದೆ, ಆಡ முடியாது, ಆಡಲು ಸಾಧ್ಯವಿಲ್ಲ. பார்த்திருக்கிறீங்களா? ನೋಡಿದ್ದೀರಾ? ಅದು என்னன்னா, ಅದೇನೆಂದರೆ ಐಶ್ವರ್ಯಂ இருக்கு, ಐಶ್ವರ್ಯವಿದೆ, ಸಂಪತ್ತಿ ಇಲ್ಲ, ಆ ಒಂದು ಸಂತೋಷವಿಲ್ಲ. riches is there, ಐಶ್ವರ್ಯವಿದೆ, wealth is not there, ಅಲ್ಲಿ ಆ ಒಂದು ಸಂತೋಷವಿಲ್ಲ. riches is what you see. riches என்றால் நீ எதெல்லாம் பார்க்கறியோ அதெல்லாம் riches. காரு, பங்களா, சொத்து, இதெல்லாம் வந்து ஐஸ்வர்யம். உன்னுடைய கண்கள் இதை பார்க்கிறது. ನಿನ್ನ ಕಣ್ಣುಗಳು ಏನನ್ನೆಲ್ಲ ನೋಡುತ್ತವೋ, ಕಾರು, ಬಂಗಲೆ, ಇವೆಲ್ಲವೂ ಐಶ್ವರ್ಯವು. wealth is who you are. ವೆಲ್ತ್ ಎಂಬುದು, ಐಶ್ವರ್ಯ ಎಂಬುದು ನೀನು ಯಾರೆಂಬುದನ್ನು ತಿಳಿದುಕೊಳ್ಳಬೇಕಾಗಿದೆ. ஹalleluya, ஹalleluya. யார் என்பதுதான் சம்பத்து. ನೀನು ಯಾರೆಂಬುದೇ ಐಶ್ವರ್ಯವಾಗಿದೆ. சொத்து ஃபுல்லா வெச்சிட்டு, ಆಸ್ತಿ ಎಲ್ಲ ಇಟ್ಟು, ಒಡಬುಲ ನೋಯ வெச்சிட்டு அதை ಅನುಭವಿக்க முடியலனா ಅದು ಸಂಪತ್ತು ಇಲ್ಲ. ದೇವರ ದೇಹದಲ್ಲಿ ರೋಗವನ್ನು ಇಟ್ಟುಕೊಂಡು ಅದನ್ನು ಅನುಭವಿಸಲಿಲ್ಲವಾದರೆ ಅದು ಆಸ್ತಿ ಅಲ್ಲ. So God gives power. ದೇವರು ಆ ಒಂದು ಶಕ್ತಿಯನ್ನು ಕೊಟ್ಟಿದ್ದಾನೆ. To eat the portion. ಆ ಒಂದು ನಿನ್ನ ಪಾಲಿಗೆ ಬಂದದ್ದನ್ನು ಅನುಭವಿಸುವುದಕ್ಕೆ. ಆಮೆನ್. வீட்டுல பங்கு போடும்போது, ಮನೆಯಲ್ಲಿ ಭಾಗ ಹಾಕುವಾಗ எல்லாருக்கும் ஒரு பங்கு போடுவாங்க. ಎಲ್ಲರಿಗೂ ಒಂದೊಂದು ಭಾಗವನ್ನು ಹಾಕುತ್ತಾರೆ. எனக்கு வேணாமா, ನನಗೆ ಬೇಡಪ್ಪ, நெஞ்சு எரிச்சல் மாதிரி இது சாப்பிட முடியாது, ನನಗೆ ಎದೆ ಉರಿಯುತ್ತಿದೆ, ತಿನ್ನಲು ಆಗುತ್ತಿಲ್ಲ, எனக்கு வேணாமா, ನನಗೆ ಬೇಡ, டைஜஷன் ஆகல, சாப்பிட முடியல, ಜೀರ್ಣವಾಗಲಿಲ್ಲ, ತಿನ್ನಲು ಸಾಧ್ಯವಿಲ್ಲ. பாப்பா ಪಕ್ಕದಲ್ಲಿರೋ ನೋಡುತ್ತಾರೆ, எனக்கு போட்டுருமா, ನನಗೆ ಹಾಕಿ ಬಿಡಮ್ಮ. அவன்கிட்ட சம்பத்து இருக்குது, ಅವನಲ್ಲಿ ಆ ಒಂದು ಐಶ್ವರ್ಯವಿದೆ. ಆಮೆನ್. பாருங்க, இருந்தாலும் சாப்பிட முடியாத நிலைமை, ಇದ್ದರೂ ತಿನ್ನಲಾರದಂತ ಒಂದು ಪರಿಸ್ಥಿತಿ. ಯು ಬಿಲೀವ್ ಮೀ, ನೀನು ಇದನ್ನು ನಂಬಬೇಕು. நான் போயிருக்கிற வீடுகளுக்கு, ನಾನು ಹೋಗಿರುವಂತ ಮನೆಗಳಿಗೆ தூக்கம் இல்ல, ನಿದ್ದೆ ಇಲ್ಲ, வீடு இருக்குங்க, ಮನೆ ಇದೆ, ಸಂತೋಷವಿಲ್ಲ, வீடு இருக்குங்க, ಮನೆ ಇದೆ, ஒருத்தருக்கு பேசிக்கிறது இல்ல, ಒಬ್ಬರಿಗೊಬ್ಬರು ಮಾತನಾಡಿಕೊಳ್ಳುವುದಿಲ್ಲ. riches are there, ಐಶ್ವರ್ಯವಿದೆ, there is no wealth, ಆದರೆ ಸಂತೋಷವೆಂಬುದಿಲ್ಲ. ಆಮೆನ್. போன வாரம் முழுசா எனக்கு காலையில வந்துட்டு வீட்டுக்கு 9:30 10 o'clock தான் போயிட்டு இருந்தேன். ಕಳೆದ ವಾರ ನಾನು
ಸಾಯಂಕಾಲ 9 ಗಂಟೆ 10 ಗಂಟೆಗೆ ಹೋಗುತ್ತಿದ್ದೆ ಮನೆಗೆ. நேற்று எங்கேயும் போல. ನಿನ್ನೆ ಎಲ್ಲೂ I ಹೋಗಲಿಲ್ಲ, was in the house. ನಾನು ಮನೆಯಲ್ಲೇ ಇದ್ದೆನು. நேற்று போய் கீழே உக்காந்துட்டு ನಿನ್ನೆ ಹೋಗಿ ಕೆಳಗಡೆ அம்மா ಮನೆಯಲ್ಲಿ ಕುಳಿತು உக்காந்து இருந்தாங்க, ತಾಯಿಯವರಿದ್ದರು, அக்கா உக்காந்து இருந்தாங்க, ಅಕ್ಕನವರಿದ್ದರು, அண்ணா உக்காந்து ಅಣ್ಣ இருந்தாரு. ಇದ್ದರು. கடல பட்டாணி ஏதோ வீட்டுல இருந்துச்சு, ಆ ಒಂದು ಉರಿಗಡಲೆ ಏನೋ ಮನೆಯಲ್ಲಿತ್ತು, அதை சாப்பிட்டுட்டு ಅದನ್ನು ತಿಂದು ஒரு 2 hour பேசிட்டு இருந்தோம். 1-2 ಗಂಟೆ ಕಾಲ ಮಾತನಾಡಿ Such a joy. ಎಷ್ಟೊಂದು ಸಂತೋಷ. Amen. ಆಮೆನ್. வீடு சின்னதுதான், ಮನೆ ಚಿಕ್ಕದೇ, ஆனா there is power to eat the portion. ಆದರೆ ಅಲ್ಲಿ ನಮಗೆ ಬಂದ ಪಾಲನ್ನು ಅನುಭವಿಸುವುದಕ್ಕೆ ದೇವರು ಶಕ್ತಿಯನ್ನು கொடுக்கிறத ಕೊಟ್ಟಿದ್ದಾನೆ. சாப்பிடுறதுக்கு தேவன் வல்லமையை கொடுத்தார். ಕೊಟ್ಟಿರುವುದನ್ನು ತಿನ್ನುವುದಕ್ಕೆ ದೇವರು ಶಕ್ತಿಯನ್ನು ಕೊಟ್ಟಿದ್ದಾನೆ. அதுதான் ஆசீர்வாதம். ಅದೇ ಆಶೀರ್ವಾದ. Hallelujah. Hallelujah. You may build riches, ನೀನು ಆಸ್ತಿಗಳನ್ನು ಆಸ್ತಿಗಳನ್ನು but if ಸಂಪಾದಿಸಬಹುದು, there is no wealth, ಆದರೆ ಅದರಲ್ಲಿ ಸಂತೋಷವೆಂಬುದಿಲ್ಲ. it's not good. ಅದು ಒಳ್ಳೆಯದಲ್ಲ. அது அப்பா சொல்றாரு, ಆದರೆ ತಂದೆಯವರು அந்த ಹೇಳುತ್ತಾರೆ, வல்லமையை நான் உனக்கு கொடுப்பேன். ಆ ಶಕ್ತಿಯನ್ನು ನಾನು ನಿನಗೆ ಕೊಡುತ್ತೇನೆ, And to rejoice ನೀನು ಸಂತೋಷ ಪಡಲು. in his labor. ಇದು ನಿನ್ನ ಒಂದು ಪಾಲಿಗೆ ಬಂದದ್ದು. Rejoice in his labor. ಅವನಿಗೆ ಬಂದ ಪಾಲಿನಲ್ಲಿ ಸಂತೋಷ ಪಡುವುದು. நீ செய்யற வேலையில உனக்கு ஆசீர்வாதமா இருக்கா? ನೀನು ಮಾಡುವಂತ ಕೆಲಸದಲ್ಲಿ ನಿನಗೆ ಆಶೀರ್ವಾದವಿದೆಯಾ? மாதந்தோறும் சம்பளம் வரும்போது சந்தோஷம் இருக்கா? ತಿಂಗಳಾನುಗಟ್ಟಲೆ ನೀನು ಸಂಪಾದಿಸಿ ಸಂಬಳ ಬರುವಾಗ ಸಂತೋಷವಿದೆಯಾ? Is there? ಸಂತೋಷವಿದೆಯಾ? இல்ல அந்த நாட்களில் எனக்கு தெரிஞ்ச எல்லாம் ஒயிட் கவர்ல சம்பளம் கொடுப்பாங்க. ಆ ಒಂದು ದಿನಮಾನಗಳಲ್ಲಿ ಆ ಒಂದು ಬಿಳಿ ಕವರ್ ಅಲ್ಲಿ ಸಂಬಳವನ್ನು ಕೊಡುತ್ತಿದ್ದರು. ಅದು பேர் போட்டிருக்கோம் மேல. ಅದರ ಮೇಲೆ ಹೆಸರು ಹಾಕುತ್ತಿದ್ದರು. ಅದ ಓಪನ್ ಕೂಡ பண்ணி பார்க்க மாட்டாங்க. ಅದನ್ನು ತೆಗೆದು ಕೂಡ ನೋಡುತ್ತಿರಲಿಲ್ಲ. ಅದು சாமி படத்து மேல எடுத்து வந்து வைப்பாங்க. ಅದನ್ನು ದೇವರ ಫೋಟೋ ಬಳಿಯಲ್ಲಿ ಬಂದು ஜெபம் பண்ணுவாங்க. ಅದು ಪ್ರಾರ್ಥಿಸುತ್ತಿದ್ದರು. அப்புறமா தான் அந்த கவரை ஓபன் பண்ணுவாங்க. ನಂತರ ಆ ಕವರ್ ಅನ್ನು ಓಪನ್ அது ಮಾಡುತ್ತಿದ್ದರು. கொஞ்சம் தான் இருக்கும். ಆದರೆ ಸ್ವಲ್ಪ ಇರುತ್ತಿತ್ತು. ஆனா அந்த சம்பளம் ஓபன் பண்ண உடனே ಆದರೆ ಸಂಬಳವನ್ನು ತೆಗೆದ அடுத்த ತಕ್ಷಣ வாரம் சனிக்கிழமையே ரேஷன் ரொம்ப. ಅದು ಮುಂಬರುವ ವಾರ ಶನಿವಾರವೇ ಮನೆಯಲ್ಲಿ ಪೂರ್ತಿ ದಿನಸಿ மார்க்கெட்டுக்கு ತುಂಬುತ್ತಿತ್ತು. போவாங்க, ಮಾರ್ಕೆಟ್ಗೆ ಹೋಗುತ್ತಿದ್ದರು, வருவாங்க. ಬರುತ್ತಿದ್ದರು. அது ஒரு கலர்ச்சி, அது ஒரு கலை. ಅದು ಒಂದು ಕಳೆಯಾಗಿತ್ತು. ஆமென். ಆಮೆನ್. அந்த மாதம் முழுவதுமா அந்த ரேஷன் ஓடும். ಆ ತಿಂಗಳು ಪೂರ್ತಿ ಆ ಒಂದು ದಿನಸಿ ಪದಾರ್ಥಗಳು அதுல ஒரு ಓಡುತ್ತಿತ್ತು. 10 பாகம் எடுத்து வச்சிருப்பாங்க. தசமா பாகத்துக்கு வீட்டுக்கு வருவாங்க. ಅದಕ್ಕೆ ಒಂದು 10 ಭಾಗವನ್ನು ತೆಗೆದು ಇಡುತ್ತಿದ್ದರು. அத கொடுத்து அவங்க ದಶಮಾಂಶವಾಗಿ ಎಂಟರ್ பண்ணிட்டு போவாங்க. ಅದನ್ನು ಕೊಟ್ಟರೆ ಅವರು ಅದರಲ್ಲಿ ಬರೆದು ಹೋಗುತ್ತಿದ್ದರು. there was happiness அதுல. ಅದರಲ್ಲಿ ಒಂದು ಸಂತೋಷವಿತ್ತು. இன்னைக்கு எவ்வளவோ கிரெடிட் ஆகுது, எனக்கு சம்பளம் வந்துச்சு தெரியல. ಇಂದು ಎಷ್ಟೋ ಕ್ರೆಡಿಟ್ ಆಗುತ್ತೆ, ಆದ್ರೆ ಯಾವತ್ತು ಸಂಬಳ ಬಂದಿತ್ತೋ ಗೊತ್ತಿಲ್ಲ. ನೋಡಿ, வசனம் சொல்லுது, ವಾಕ್ಯದಲ್ಲಿ ಹೇಳಿ, in his labor, அவனுடைய உழைப்புல சந்தோஷத்தை ஆண்டவர் கொடுப்பாரு. ಅವನಿಗೆ ಬಂದ ಪಾಲಿನಲ್ಲಿ ದೇವರು ಸಂತೋಷವನ್ನು ಕೊಡುವವನಾಗಿದ್ದಾನೆ. that is the blessing of God. ಅದೇ ದೇವರ ಆಶೀರ್ವಾದವಾಗಿದೆ. amen. ಆಮೆನ್. riches are what you have. ಆಸ್ತಿ ಎಂಬುದು, ಐಶ್ವರ್ಯವೆಂಬುದು ನಿನ್ನಲ್ಲಿ ಏನಿದೆಯೋ, wealth is what God gives you. ಆದ್ರೆ ಆಸ್ತಿ ಎಂಬುದು ದೇವರು ಏನು ಕೊಡುತ್ತಾನೋ ಅದೇ. riches is outward, ಆ ಒಂದು ಆಸ್ತಿಯು ಹೊರಾಂಗಣದಲ್ಲಿ ತೋರ್ಪಡುವುದು. wealth is inward. ಆದರೆ ಆಸ್ತಿ ಎಂಬುದು ನಿನ್ನಲ್ಲಿ ಒಳಗಡೆ ಇರುವುದು. riches is material, ಐಶ್ವರ್ಯವೆಂಬುದು ಒಂದು ಪದಾರ್ಥವು. wealth is spiritual. ಆದರೆ ಆಸ್ತಿ ಎಂಬುದು ಅದು ಆತ್ಮಿಕವಾದದ್ದು. riches fills your bank account, ಐಶ್ವರ್ಯವು ನಿನ್ನ ಬ್ಯಾಂಕ್ ಅಕೌಂಟ್ ಅನ್ನು ತುಂಬಬಹುದು. wealth fills your soul. ಆದರೆ ಆಸ್ತಿ ನಿನ್ನ ಆತ್ಮವನ್ನು ತುಂಬುವಂತದ್ದಾಗಿದೆ. wealth may produce riches, ಆ ಒಂದು ಆಸ್ತಿಯು ನಿನ್ನ ಆ ಒಂದು ಐಶ್ವರ್ಯವನ್ನು ರೂಪಿಸುವಂತದ್ದಾಗಿದೆ. but riches cannot produce wealth. ಆದರೆ ಐಶ್ವರ್ಯವು ಆಸ್ತಿಯನ್ನು ರೂಪಿಸಲು ಸಾಧ್ಯವಿಲ್ಲ. amen. ಆಮೆನ್. புரியுதா நான் சொல்றது? ಅರ್ಥವಾಗುತ್ತಿದೆಯಾ? ஐஸ்வர்யத்துக்கும் சம்பத்துக்கும் வித்தியாசம். ಐಶ್ವರ್ಯಕ್ಕೂ ಆಸ್ತಿಗೂ ಇರುವಂತ ಒಂದು சம்பத்து ஐஸ்வர்யத்தை உருவாக்கும், ಸಂಪತ್ತು ಐಶ್ವರ್ಯವನ್ನು ರೂಪಿಸುತ್ತದೆ. ஐஸ்வர்யம் சம்பத்தை உருவாக்க முடியாது. ಆದರೆ ಐಶ್ವರ್ಯವು ಸಂಪತ್ತನ್ನು ರೂಪಿಸಲು ಸಾಧ್ಯವಿಲ್ಲ. riches is money, ಆ ಒಂದು material things. ಆ ಒಂದು ಆಸ್ತಿಯು ಲೋಕದಲ್ಲಿ ನಾವು ನೋಡುವಂತ ವಸ್ತುಗಳ ಕಾರ್ಯ. wealth is spiritual. ಆದರೆ ಒಂದು ಐಶ್ವರ್ಯವು ಆತ್ಮಿಕವಾದದ್ದು. அதான் வசனம் சொல்லுகிறது, ಅದೇ ವಾಕ್ಯದಲ್ಲಿ உன் ಹೇಳಲ್ಪಟ್ಟಿದೆ, ஆத்துமா வாழ்வது போல நீ எல்லாவற்றிலும் வாழ்ந்து சுகமா இரு மகனே. ನಿನ್ನ ಆತ್ಮವು ಜೀವಿಸುವ ಹಾಗೆ ನೀನು ಎಲ್ಲದರಲ್ಲಿಯೂ ನೀನು ಜೀವಿಸಿ ಸುಖವಾಗಿರು. ஆமென். ಆಮೆನ್. நீ சொல்ற உலகத்தான் பணம் வச்சிருக்கிறான், உலகத்தான் ஐஸ்வர்யத்தை வச்சிருக்கிறான், உலகத்தான் 4 கார் வச்சிருக்கிறான், ஆனா அவனுக்கு நைட்ல தூக்கம் இல்லை, உனக்கு தெரியுமா? ನೀನು ಹೇಳಬಹುದು ಲೋಕದವನು ಐಶ್ವರ್ಯವನ್ನಿಟ್ಟಿದ್ದಾನೆ, ಹಣವನ್ನಿಟ್ಟಿದ್ದಾನೆ, 4 ಕಾರನ್ನು ಇಟ್ಟಿದ್ದಾನೆ ಎಂಬುದಾಗಿ, ಆದರೆ ಅವನಿಗೆ ರಾತ್ರಿಯಲ್ಲಿ ನಿದ್ದೆ ಇಲ್ಲ, ಗೊತ್ತಾ? ஆமென். ಆಮೆನ್. யாரோ ஒரு ஃபிலிம் ஆக்டர் சொன்ன டைலாக் மாதிரி தான் இருக்கும், பழசா தான் இருக்கும், ஆனா அது உண்மைதான். மெத்த இருக்கும், தூக்கம் இருக்காது.
ಒಬ್ಬ ಚಿತ್ರನಟನು ಹೇಳಿದ ಒಂದು ಕಾರ್ಯವು ಹಾಸಿಗೆ ಉಂಟು ಆದ್ರೆ ನಿದ್ದೆ ಇಲ್ಲ. Amen. Amen. You have bed but no sleep. ನಿನ್ನಲ್ಲಿ ಹಾಸಿಗೆ ಇರುತ್ತದೆ ಆದ್ರೆ ನಿದ್ರೆ ಇಲ್ಲ. You have time, no people. ಆದ್ರೆ ನಿನ್ನಲ್ಲಿ ಸಮಯವಿರುತ್ತದೆ ಆದ್ರೆ ವ್ಯಕ್ತಿಗಳು ನಿನ್ನ ಬಳಿಯಲ್ಲಿ உனக்கு ಇರುವುದಿಲ್ಲ. நேரம் இருக்கும், ನಿನಗೆ ಸಮಯವಿರುತ್ತದೆ சுத்தி ஜனம் இருக்க மாட்டாங்க. ಆದ್ರೆ ನಿನ್ನ ಸುತ್ತಲೂ ವ್ಯಕ್ತಿಗಳು ಇರುವುದಿಲ್ಲ. Amen. ಆಮೆನ್. நல்ல சாப்பாடு இருக்கும், ಒಳ್ಳೆ ಊಟವಿರುತ್ತದೆ சாப்பிட சரீரத்துல சுகம் இருக்காது. ಆದ್ರೆ ಅದನ್ನು ತಿನ್ನುವುದಕ್ಕೆ ನಿನ್ನ ಶರೀರದಲ್ಲಿ இது உலகத்தாருடைய ಸೌಖ್ಯವಿರುವುದಿಲ್ಲ. ஆசீர்வாதம். ಇದು ಲೋಕದವನ ಆಶೀರ್ವಾದ. தெய்வ பிள்ளைகளுடைய ஆசீர்வாதம் என்ன? ದೇವರ ಮಕ್ಕಳ ಆಶೀರ್ವಾದವೇನು? உன்னுடைய பங்கை நீ புசிக்கும்படிக்கு தேவன் உனக்கு வல்லமையை கொடுத்திருக்கிறார். ನಿನ್ನ ಪಾಲಿಗೆ ಬಂದದ್ದನ್ನು ನೀನು ಅನುಭವಿಸುವಂತೆ ದೇವರು ನಿನಗೆ ಶಕ್ತಿಯನ್ನು ಕೊಟ್ಟಿದ್ದಾನೆ. Don't just run behind riches, ಐಶ್ವರ್ಯದ ಹಿಂದೆ ನೀವು ಓಡಬೇಡಿ, but build wealth. ಆದರೆ ನೀವು ಆಸ್ತಿಯನ್ನು ನೀವು ಕಟ್ಟಿರಿ. Amen. கார் பின்னாடி ஓடாதீங்க, ಕಾರಿನ ಹಿಂದೆ ಓಡಬೇಡಿ, உயர்வு பின்னாடி ஓடாதீங்க, ನಿನ್ನ ಒಂದು ಉನ್ನತಿಯ ಹಿಂದೆ ಓಡಬೇಡಿ, சொத்து பின்னாடி ஓடாதீங்க, ಆಸ್ತಿಯ ಹಿಂದೆ ಓಡಬೇಡಿ. ஆனா உன்னுடைய தேவனுடைய ஆசீர்வாதத்தை பின்னாடி ஓடுங்க. ದೇವರ ಆಶೀರ್ವಾದದ ಹಿಂದೆ ಓಡಿ. Amen. ಆಮೆನ್. You know what is real wealth? ನಿಜವಾದಂತ ಒಂದು ಐಶ್ವರ್ಯವೇನು? Good character. ಒಳ್ಳೆಯ ಒಂದು ನಡತೆ. Amen. ಆಮೆನ್. உண்மையான சம்பத்து, ನಿಜವಾದಂತ ಒಂದು ಐಶ್ವರ್ಯವು நல்ல குணமுள்ளவங்க, ಒಳ್ಳೆಯ ಗುಣವಿರುವುದು. வேதம் சொல்லுறபடி இருக்கிற குணமுள்ளவங்க தான் நல்ல சம்பத்து உள்ளவங்க. ವೇದದಲ್ಲಿ ಹೇಳಲ್ಪಟ್ಟಿರುವ ಒಂದು ನಡತೆ ಉಳ್ಳವರೇ ಒಳ್ಳೆಯ ಐಶ್ವರ್ಯವಂತರು. I think world richest person நீங்க பார்க்கும்போது மதர் தெரேசாவை கூட நம்ம ஒரு பட்டியல கொண்டு வரலாம். ಆ ಒಂದು ಲೋಕದಲ್ಲಿ ಇರುವಂತ ಒಳ್ಳೆಯ ನಡತೆಯ ಒಬ್ಬ ವ್ಯಕ್ತಿಯನ್ನು ನಾವು ಸೂಚಿಸುವುದೇ ಆದರೆ ಮದರ್ ತೆರೇಸಾ ಅವರನ್ನು ನಾವು ಸೂಚಿಸಬಹುದು. ஆனா அவங்களோட பேங்க் அக்கவுண்ட் ஜீரோ. ಆದರೆ ಅವರ ಬ್ಯಾಂಕ್ ಖಾತೆಯಲ್ಲಿದ್ದಂತ ಅವರ ಒಂದು ಅಕೌಂಟ್ 0 ಆಗಿತ್ತು. Amen. Amen. She was richest and wealthiest person in the world. She was the only person who can travel without visa to few nations, but she didn't have money. ಆಕೆಯು ಲೋಕದಲ್ಲಿ ಇದ್ದಂತ ಎಲ್ಲರಲ್ಲಿಯೂ ಅವರು ಐಶ್ವರ್ಯವಂತರಾಗಿದ್ದರು. ಅನೇಕ ದೇಶಗಳಿಗೆ ಅವರು ವೀಸಾ ಇಲ್ಲದೇನೆ ಪ್ರಯಾಣಿಸುತ್ತಿದ್ದರು. ಆದರೆ ಆಕೆಯ ಅಕೌಂಟ್ ಅಲ್ಲಿ ಹಣವೇ ಇರಲಿಲ್ಲ. ಕೋಟೀಶ್ವರರು அவங்கள பார்க்க போனாங்க, ಅವರನ್ನು ಆಕೆಯನ್ನು ನೋಡಲು ಹೋದರು. ஆனா இவங்கள்ட்ட காசு இல்ல. ಆದರೆ ಈಕೆಯ ಬಳಿಯಲ್ಲಿ ಹಣವಿಲ್ಲ. பெரிய பெரிய பதவியில இருக்கிறவங்க, ದೊಡ್ಡ ದೊಡ್ಡ ಪದವಿಯಲ್ಲಿರುವವರು அவங்கள பார்க்க போனாங்க, ಆಕೆಯನ್ನು ನೋಡಲು ಹೋದರು. ஆனா அவங்கள்ட்ட பதவி இல்ல. ಆದರೆ ಆಕೆಯ ಬಳಿಯಲ್ಲಿ ಯಾವ ಪದವಿ ಇಲ್ಲ. நாடுகள் அவங்கள பார்க்க விருப்பப்பட்டாங்க, ಕೆಲವು ದೇಶಗಳು ಆಕೆಯನ್ನು ನೋಡಲು ಬಯಸಿದರು. ஆனா இவங்கள்ட்ட ஒரு நாடு இல்ல. ಆದರೆ ಈಕೆಯ ಬಳಿಯಲ್ಲಿ ಯಾವ ದೇಶವೂ ಇಲ್ಲ. That is wealth. ಅದೇ ಐಶ್ವರ್ಯವಾಗಿದೆ. புரியுதா? ಅರ್ಥವಾಗುತ್ತಿದೆಯಾ? பணக்காரங்க எல்லாம் ஓடினாங்க, ಹಣವಂತರೆಲ್ಲ ಓಡಿದರು. எல்லாம் இருந்துச்சு, ಇವರ ಬಳಿಯಲ್ಲಿ ಎಲ್ಲವೂ ಇತ್ತು. இல்லாதவங்கள்ட்ட ஓடினாங்க. ಇಲ್ಲದೆ ಇರುವವರ ಬಳಿಯಲ್ಲಿ அதுதான் தேவனுடைய ஆசீர்வாதம். ಅದು ದೇವರ ಆಶೀರ್ವಾದವಾಗಿತ್ತು. அதுதான் தேவனுடைய ஆசீர்வாதம். ಅದು ದೇವರ ಆಶೀರ್ವಾದವಾಗಿತ್ತು. ಅನೇಕ ಪೊಲಿಟಿಷಿಯನ್ಸ್ ಕೋಡಿಯೇ ವೆಚ್ಚಿட்டு இருக்காங்க. ಅನೇಕ ರಾಜಕಾರಣಿಗಳು ಕೋಟ್ಯಾನುಗಟ್ಟಲೆ ಹಣವನ್ನು ಇಟ್ಟಿದ್ದಾರೆ. ಮದರ್ ತೆರೇಸಾவை பார்க்கிறதுக்கு ಓಡ್ನಾಗ. ಮದರ್ ತೆರೇಸಾವನ್ನು ನೋಡಲು ಅವರು ಓಡಿದರು. ವಾಟ್ ಇಸ್ ವೆಲ್ತ್? ಆ ಒಂದು ಐಶ್ವರ್ಯವೆಂದರೇನು? What God has given you is character. ಅದು ಒಂದು ನಡತೆಯಲ್ಲಿದೆ. Amen. Amen. What is wealth? ವೆಲ್ತ್ ಅಂದ್ರೆ ಏನು? Is a wisdom. ಅದು ಜ್ಞಾನವಾಗಿದೆ. ದೇವರು ಕೊಡುವ ಜ್ಞಾನ தான் wealth. ಅದು ದೇವರ ಕೊಡುವಂತ ಜ್ಞಾನವೇ ಅದು ಒಂದು ಐಶ್ವರ್ಯವಾಗಿದೆ. What is wealth? ಆ ಒಂದು ಆಸ್ತಿ ಅಂದ್ರೆ ಏನು? Wealth is being obedient to God's word. ದೇವರ ವಾಕ್ಯಕ್ಕೆ ವಿಧೇಯರಾಗಿರುವುದು. Blessings only come from God. ಆಶೀರ್ವಾದಗಳು ದೇವರಿಂದಲೇ ಮಾತ್ರವೇ ಬರುವಂತದ್ದಾಗಿದೆ. ಪಿಸಾಸಿ ಕೊಡುತ್ತಾ, ಸೈತಾನನು ಕೊಟ್ಟರೆ ಅದನ್ನು ಅನುಭವಿக்க முடியாது. ಅದನ್ನು ನೀವು ಅನುಭವಿಸಲು ಸಾಧ್ಯವಿಲ್ಲ. ಉಯರ್ವು ಕೊಡುಪಾ, ಅವನು ಉನ್ನತಿಯನ್ನು ಕೊಡುತ್ತಾನೆ, ಅದನ್ನು ಅನುಭವಿக்க முடியாது. ಆದರೆ ನೀನು ಅನುಭವಿಸಲು ಸಾಧ್ಯವಿಲ್ಲ. ಆனா ದೇವರು ಕೊಡುತ್ತಾ, ಆದರೆ ದೇವರು ಕೊಟ್ಟರೆ ಎನ್னால் ಅದು ಪುಸಿக்க முடியும். ನನ್ನಿಂದ ಅದನ್ನು ಅನುಭವಿಸಲು ಸಾಧ್ಯ. Blessings comes only from God. ಆಶೀರ್ವಾದವು ದೇವರಿಂದಲೇ ಬರುವಂತದ್ದಾಗಿದೆ. Hallelujah. Hallelujah. So when God gives you this wealth, see a vision. ದರ್ಶನವಾಗಿ ಅದ ಪಾರುங்க. ದೇವರು ಆಶೀರ್ವಾದಗಳನ್ನು ಕೊಡುವಾಗ ನೀವು ಅದನ್ನು ದರ್ಶನವಾಗಿ ನೋಡಿ. இந்த ஆசீர்வாதம் எப்படி ஒரு மனுஷனுக்கு வருகிறது? ಈ ಆಶೀರ್ವಾದವು ಯಾವ ರೀತಿಯಾಗಿ ಒಬ್ಬ ಮನುಷ್ಯನಿಗೆ? 4 காரியத்துல நான் உங்களுக்கு சொல்றேன். 4 ಕಾರ್ಯಗಳನ್ನು ನಾನು ನಿಮಗೆ ಹೇಳುತ್ತೇನೆ. போன தடவை நான் உங்களுக்கு சொன்னேன். ಕಳೆದ ಸಾರಿ ನಾನು ನಿಮಗೆ ಹೇಳಿದೆನು. See wealth. ಆ ಒಂದು ಐಶ್ವರ್ಯವನ್ನು ನೋಡಿ. Seize wealth. ಆ ಐಶ್ವರ್ಯವನ್ನು ಆಕ್ರಮಿಸಿಕೊಳ್ಳಿ. Spend wealth. ಆ ಐಶ್ವರ್ಯವನ್ನು ನೀವು ಖರ್ಚು ಮಾಡಿ. Save wealth. ಐಶ್ವರ್ಯವನ್ನು ಶೇಖರಿಸಿರಿ. 4 ಕಾರ್ಯಗಳ ಕುರಿತು ನಾನು உங்களுக்கு சொன்னேன். ಈ 4 ಕಾರ್ಯಗಳ ಬಗ್ಗೆ ನಾನು ನಿಮಗೆ ಹೇಳಿದೆನು. இன்றைக்கு ಇಂದು vision
how to see, எப்படி தரிசனமாய் பார்ப்பது. ಯಾವ ರೀತಿಯಾಗಿ ನಾವು ದರ್ಶನವಾಗಿ ನೋಡುವುದು. Vision is the ability to see what others can't. தேவன் நமக்கு சொல்றாரு, என்னுடைய ஜனங்கள் தரிசனம் இல்லாமல் சீர்கெட்டு போறாங்க. ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ನನ್ನ ಜನರು ದರ್ಶನವಿಲ್ಲದೆ ಅಳಿದು ಹೋದರು ಎಂಬುದಾಗಿ. Vision is the ability to see what others can't see. ಆ ಬೇರೆಯವರು ನೋಡದೇ ಇರುವುದನ್ನು ನಾವು ನೋಡುವುದೇ ದರ್ಶನವಾಗಿದೆ. Amen. ಆಮೆನ್. தரிசனம்னா என்ன? ದರ್ಶನವೆಂದರೇನು? நிறைய பேர் நினைச்சிட்டு இருக்கிறீங்க, ಅನೇಕರು நீங்க ಅಂದುಕೊಂಡಿದ್ದೀರಾ, தூங்கி இருக்கும்போது ನೀವು தேவன் ನಿದ್ರಿಸುತ್ತಿರುವಾಗ அப்படியே வந்து உங்க மனசுல ஒன்று போட்டுருவாரு. ದೇವರು ಹಾಗೆ ಬಂದು ನಿಮ್ಮ ಮನಸ್ಸಿನಲ್ಲಿ ಒಂದು ಹಾಕುತ್ತಾನೆ. அதுதான் தரிசனம். ಅದು ದರ್ಶನವಾಗಿದೆ. ಇಲ್ಲ. ಇಲ್ಲ, தரிசனம் என்பது ದರ್ಶನವೆಂಬುದು மற்றவர்கள் பார்க்க கூடாததை தேவன் உங்களை பார்க்க வைப்பதுதான் தரிசனம். ಬೇರೆಯವರು ನೋಡದೇ ಇರುವುದನ್ನು ನೀನು ನೋಡುವ ಹಾಗೆ ಮಾಡುವುದೇ ದರ್ಶನ. Vision is the ability to see what others can't. ಬೇರೆಯವರು ನೋಡದೇ ಇರುವುದನ್ನು ನೀನು ನೋಡುವುದೇ ದರ್ಶನ. கொரோனா டைம்ல ಕೊರೋನಾ ಸಮಯದಲ್ಲಿ விழுதுச்சுங்க ಬಿತ್ತಿತಪ್ಪ ಮಾರ್ಕೆಟ್. அவ லாஸ் ಅವನು ಲಾಸು, ನಷ್ಟ. சம்பளம் வரல, வீடு இல்ல, வேலை இல்ல, எல்லாம் எக்கனாமி விழுது. ಸಂಬಳವಿಲ್ಲ, ಮನೆ ಇಲ್ಲ, ಕೆಲಸವಿಲ್ಲ, ಎಲ್ಲ ಹಣಕಾಸಿನ ಸಮಸ್ಯೆ ಬಿದ್ದು ಹೋಯಿತು. ஆனா அதுல சில பேர் பார்த்தாங்க, ಅದರಲ್ಲಿ ಕೆಲವರು ನೋಡಿದರು, மாஸ்க் செஞ்சு வித்தாங்க, ಮಾಸ್ಕ್ ಅನ್ನು ಮಾಡಿ ಅವರು ತಯಾರಿಸಿ கோடி ಮಾರಿದರು. கணக்கிற சம்பாரிச்சிட்டாங்க. ಕೋಟ್ಯಾನು ರೂಪಾಯಿ ಸಂಪಾದನೆ ಮಾಡಿದರು. ஒரு பக்கம் ஜனங்க பணம் இல்லன்னு சொல்லிட்டு இருக்கிற நேரத்துல ಒಂದು சில பேர் மாத்திரம் இந்த மாஸ்க் பிசினஸ்ல இறங்கி, எனக்கு தெரியும், ஐ வாஸ் ஹேண்ட்லிங் இட் இன் மை ஆஃபீஸ், இட் வாஸ் சோ மச் ஆஃப் டிமாண்ட், எக்ஸ்போர்ட் பண்றத கூட ஸ்டாப் பண்ண சொல்லி ஒரு நிலைமை வந்துடுச்சு. ஆனா ஆரம்பிச்சது ஏன் தெரியுமா? 5 ரூபாய் மாஸ்க். ಆ ಒಂದು ಕೊರೋನಾ ಸಮಯದಲ್ಲಿ ಅನೇಕರು ಈ ಒಂದು ಮಾಸ್ಕ್ ಅನ್ನು ಮಾಡಿ ಅವರು ತಯಾರಿಸಿ ಮಾರಿದರು. ಅದರಲ್ಲಿ ಕೋಟ್ಯಾಂತರ ರೂಪಾಯಿ ಅವರು ಸಂಪಾದನೆ ಮಾಡಿದರು. ಅದು ಕೇವಲ ಒಂದು 5 ರೂಪಾಯಿಗಳಲ್ಲಿ ಅದು ರೂಪಿಸಿದ್ದು. 90% people were saying economy is down, no money. 90% ಜನರು ಹೇಳಿದರು ಹಣಕಾಸು ಬಿದ್ದು ಹೋಯಿತು ಎಂಬುದಾಗಿ. 10% saw the ability, what is the opportunity. ಆದರೆ ಇನ್ನು 10% ಏನು ಅವಕಾಶವಿದೆಯೋ ಅದನ್ನು ಅವರು ನೋಡಿದರು. ಡಿಸೈನ್ ಮಾಸ್ಕ್ வருது, ಡಿಸೈನ್ ಆಗಿ ಮಾಸ್ಕ್ ಬಂತು. N95 ಮಾಸ್ಕ್ன்றாங்க, N75 ಮಾಸ್ಕ್ன்றாங்க, N95 N75 ಮಾಸ್ಕ್ ಎಂಬುದಾಗಿ ಹೆಸರಿಟ್ಟರು. ನಮ್ಮ வீட்ல திரும்பினா ಟೈಲರ್ ಕಲರ್ ತೆಚ್ಚಿ வச்சுக்கிறா ಮಾಸ್ಕ್. ನಮ್ಮ ಮನೆಯಲ್ಲಿ ತಿರುಗಿ ನೋಡಿದ್ರೆ ಟೈಲರ್ ಕಲರ್ ಆಗಿ ಮಾಡಿಟ್ಟಿದ್ದಾರೆ. 20 ரூபாய் மாஸ்க், 20 ರೂಪಾಯಿ ಮಾಸ್ಕ್ ಎಂಬುದಾಗಿ. அங்க போனா கெமிக்கல் கடைக்காரங்க சொல்றாங்க, இது கிருமிக்கு 90% செத்துருது, இந்த எல்லாம் சானிடைசேஷன் வெண்ட் அப். see people made money. ಆ ಒಂದು ಸಮಯದಲ್ಲಿ ಹಲವಾರು ವಿಷಯಗಳನ್ನು ಹೇಳಿ ಜನರು ಅನೇಕ ಹಣವನ್ನು ಮಾಡಿದರು. நம்ம என்ன பண்ணிட்டு இருந்தோம்? ನಾವೇನು ಮಾಡಿದೆವು? ಬಿಸ್ನೆಸ್ ಡೌನ್, ಬಿಸ್ನೆಸ್ ಬಿದ್ದೋಯ್ತು, எல்லாம் முடிஞ்சிச்சு, ಎಲ್ಲ ಮುಗಿಯಿತು. இனி யாரும் ஏஞ்சிக்க முடியாது, ಇನ್ನು ಯಾರು ಎದ್ದೇಳಲು ಸಾಧ್ಯವಿಲ್ಲ. இது யார் பாக்குறது? ಇದನ್ನು ಯಾರು ನೋಡುವುದು? தரிசனம் இல்லாமங்க, இது தரிசனமில்லதವರು. ஜனங்க தரிசனம் இல்லாம சங்காரம் பண்ணிருந்தா யாரு தரிசனத்தை பார்த்தானோ ஏன் நம்மளால அதை பார்க்க முடியல? ದರ್ಶನವನ್ನು ಯಾರು ನೋಡಿದರು, ಆದರೆ ನಮ್ಮಿಂದ ಯಾಕೆ ಅದನ್ನು ನೋಡಲು ಸಾಧ್ಯವಾಗಲಿಲ್ಲ? Why? ಯಾಕೆ? When I say I can reach Karnataka, why you are saying no? ನಾನು ಹೇಳುತ್ತೇನೆ ಕರ್ನಾಟಕವನ್ನು ನಮ್ಮಿಂದ ಮುಟ್ಟಲು ಸಾಧ್ಯ ಎಂಬುದಾಗಿ, ಆದರೆ ಯಾಕೆ ಇಲ್ಲ ಎಂಬುದಾಗಿ ಹೇಳುತ್ತೀರಾ? கர்நாடகா இருக்கிற எல்லா பாஸ்டர்ஸ்க்கும் ரேஷன் கொடுக்குற அளவுக்கு ஆண்டவர் நம்மளை உயர்த்துவாரு நான் சொல்றேன், ஏன் இல்லன்றீங்க? ಕರ್ನಾಟಕದಲ್ಲಿರುವಂತ ಎಲ್ಲಾ ಬೋಧಕರುಗಳಿಗೂ ನಾವು ರೇಷನ್ ಅನ್ನು ಕೊಡಲು ಸಾಧ್ಯ ಎಂಬುದಾಗಿ ಹೇಳುವಾಗ ಯಾಕೆ ನೀವು ಇಲ್ಲ ಎಂಬುದಾಗಿ எல்லா போதகருக்கும் பலப்படுத்தி ஊழியத்தை நன்றாய் செய்யும்படிக்கு கர்த்தர் நமக்கு பலன் கொடுப்பாருன்னு சொல்றேன், நீங்க ஏன் இல்லன்றீங்க? ಕರ್ನಾಟಕದಲ್ಲಿರುವಂತ ಎಲ್ಲಾ ಸೇವಕರನ್ನು ಬಲಪಡಿಸಿ ಸೇವೆ ಮಾಡಲು ಸಾಧ್ಯ ಎಂಬುದಾಗಿ ಹೇಳುವಾಗ ನೀವು ಯಾಕೆ ಇಲ್ಲ ಎಂಬುದಾಗಿ ಹೇಳುತ್ತೀರಾ? See the vision. ದರ್ಶನವನ್ನು ನೋಡಿ. மற்றவங்க பார்க்காததை நீ பாரு, ಬೇರೆಯವರು ನೋಡದೇ ಇರುವುದನ್ನು ನೀನು ನೋಡು. மற்றவங்க செய்யாததை நீ செய், ಬೇರೆಯವರು ಮಾಡದೇ ಇರುವುದನ್ನು ನೀನು ಮಾಡು. மற்றவங்க பார்க்காததை நீ பாரு, ಬೇರೆಯವರು ನೋಡದೇ ಇರುವುದನ್ನು ನೀನು ನೋಡು. அதுதான் தரிசனம், ಅದೇ ದರ್ಶನವಾಗಿದೆ. ஹalleluya, ஹalleluya. எது முடியாதுன்றாங்களோ அதை செய்ய வைக்கிறது தான் தரிசனம். ಯಾವುದು ಆಗುವುದಿಲ್ಲ ಎಂಬುದಾಗಿ ಹೇಳುತ್ತಾರೋ ಅದನ್ನು ಮಾಡಿಸುವುದೇ ದರ್ಶನವಾಗಿದೆ. Amen. Amen. Vision is ability to see what others cannot see. ಬೇರೆಯವರು ಮಾಡದೇ ಇರುವುದನ್ನು ನೋಡುವುದೇ ಅದೇ ದರ್ಶನವಾಗಿದೆ. Amen. Amen. நான் எப்பவுமே கேட்பேன், ನಾನು ಯಾವಾಗಲೂ ಕೇಳುವುದುಂಟು, லே ஆஃப் ஆயிடுச்சு, ಆ ಒಂದು ಲೇ ಆಫ್ ಆಯಿತು, என் கம்பெனில 200 பேரை எடுத்துட்டாங்க, ನನ್ನ ಕಂಪನಿಯಲ್ಲಿ 200 ಜನರನ್ನು ತೆಗೆದು ಬಿಟ್ಟರು. நான் கேட்பேன் ನಾನು ಕೇಳುತ್ತಿದ್ದೆನು, மொத்தம் எவ்வளவு பேர் இருந்தாங்க? ಪೂರ್ತಿ ಎಷ್ಟು ಜನರಿದ್ದರು? 1000 பேர் இருந்தாங்க. 1000 ಜನರಿದ್ದರು. எவ்வளவு பேரை எடுத்தாங்க? ಎಷ್ಟು ಜನರನ್ನು ತೆಗೆದರು? 200 பேரை. 200 ಜನರು. நீயாவது 700 பேர்ல இல்ல,
ನೀನು ಯಾಕೆ ಆ ಒಂದು 200 ಜನರಲ್ಲಿಲ್ಲ? 700 பேர்ல ஏன் இல்ல? 700 ಜನರಲ್ಲಿಲ್ಲ. Why? ಯಾಕೆ? 700 பேரை வேலையில எடுக்கல இல்ல? 700 ಜನರನ್ನು ಕೆಲಸದಿಂದ 200 பேரை வேலையில எடுத்தாங்க. 200 ಜನರನ್ನು ಮಾತ್ರ நீ 700ல இல்லாத 200ல இருக்கிற? ನೀನು ಯಾಕೆ 700ರಲ್ಲಿ ಇಲ್ಲದೆ 200ರಲ್ಲಿ ಇದೀಯಾ? You didn't see what they saw. ಅವರು ಏನನ್ನು ನೋಡಿದರೋ ಅದನ್ನು ನೀನು ನೋಡಲಿಲ್ಲ. இன்னும் கொஞ்ச நாள்ல வேலையில இருந்து தூங்க போறாங்க. நம்ம நல்லா வேலை செஞ்சு பொழைச்சிக்கலாம்னு 700 பேர் பார்த்தத நீ பார்க்காம போயிட்ட. ಇನ್ನು ಸ್ವಲ್ಪ ದಿನದಲ್ಲಿ ಕೆಲಸದಿಂದ ತೆಗೆಯಲಿಕ್ಕಿದ್ದಾರೆ ಎಂಬುದಾಗಿ 700 ಜನರು ನಾವು ಯಾವುದಾದ್ರೂ ಕೆಲಸ ಮಾಡಿ ಉದ್ಧಾರ ಆಗೋಣ ಎಂಬುದನ್ನು 700 ಜನರು ನೋಡಿದ್ದನ್ನು ನೀನು ಯಾಕೆ ನೋಡಲಿಲ್ಲ? ಆಮೆನ್. எவ்வளவு உதாரணம் சொல்ல முடியும்? ಎಷ್ಟು ಉದಾಹರಣೆ ಹೇಳಲು ಸಾಧ್ಯ? பார்பர் இன் KGF நினைக்கிறேன். KGF ಅಲ್ಲಿ ಒಬ್ಬ ಬಾರ್ಬರನು, அவன்கிட்ட இல்லாத கார் இன்னைக்கு ಅವನ ಬಳಿಯಲ್ಲಿ ಇಲ್ಲದೆ ಕಾರ್ ಈ ದಿನದಲ್ಲಿ ಯಾವುದೂ ಇಲ್ಲ. ಓಲ್ಡ್ ಮಾಡೆಲ್ ಇருந்து ಲೇಟೆಸ್ಟ್ ವರೆಗೂ இன்னைக்கு ಕೂಡ he is having car. ಹಳೆಯ ಮಾಡೆಲ್ ಇಂದ ಹೊಸ ಮಾಡೆಲ್ನವರೆಗೂ ಇಂದಿಗೂ ಸಹ ಅವನ ಬಳಿಯಲ್ಲಿ செய்யற வேலை என்ன? ಅವನ ಮಾಡುವಂತ ಕೆಲಸವೇನು? ಮುಡಿ வெட்டுற வேலை, ಕೂದಲನ್ನು ಕತ್ತರಿಸುವುದು. மற்ற பார்பருக்கு பார்க்காதது அவன் பார்த்தான். ಬೇರೆಯವರು ಆ ಒಂದು ಬಾರ್ಬರ್ ನೋಡದೇ ಇರುವುದನ್ನು ಈತನು ನೋಡಿದನು. ಆಮೆನ್. ಇಲ್ಲ ಸರ್, ಇಲ್ಲ ಸರ್, பக்கத்துல கடை வந்துச்சு, ಪಕ್ಕದಲ್ಲಿ ಅಂಗಡಿ ಬಂತು, ஒன்னாங்கள பிசினஸ் இல்ல சார், ಏನು ಅಷ್ಟು ಬಿಸಿನೆಸ್ ಇಲ್ಲ ಸರ್. ಆಮೆನ್. ಇವನ್ ದರ್ಶನ பார்க்காதவன், ಇವನು ದರ್ಶನವನ್ನು ನೋಡಿದವನು, பார்த்தவன், ದರ್ಶನವನ್ನು ನೋಡಿದವನು ಎಲ್ಲಾ ಮಾಡೆಲ್ ಫಿಲ್ಮ್ ಆಕ್ಟರ್ ಕೂಡ ಇಲ್ಲದ ಕಾರುಗಳು ಅವನ್ வெச்சிருக்கான். ಚಿತ್ರ ನಟರ ಬಳಿಯಲ್ಲಿ ಇಲ್ಲದೇ ಇರುವಂತ ಕಾರನ್ನು ಇವನು ಇಟ್ಟಿದ್ದಾನೆ. ಇಟ್ಸ್ ಇಸ್ ಬಿಸಿನೆಸ್ ನೌ. ಈಗ ಅವನು ವ್ಯಾಪಾರಸ್ಥನು. ಆಮೆನ್. ಆಮೆನ್. he is going to Bangalore club. உங்களை உள்ள கூட விட மாட்டான் Bangalore club உள்ள. ಅವನು ಬ್ಯಾಂಗ್ಳೂರ್ ಕ್ಲಬ್ ಅಲ್ಲಿ ಸದಸ್ಯನಾಗಿದ್ದಾನೆ. he is in Bangalore club. ಅವನು ಬ್ಯಾಂಗ್ಳೂರ್ ಕ್ಲಬ್ ಅಲ್ಲಿ ಸದಸ್ಯನಾಗಿದ್ದಾನೆ. ಆಮೆನ್. ಆಮೆನ್. ಯಾಕೆ? ಮற்றவங்க பார்க்காதத இவங்க பார்த்ததனால தான. ಬೇರೆಯವರು ನೋಡದೇ ಇರುವುದನ್ನು ಇವನು ನೋಡಿದ್ದರಿಂದ. what is vision? ಏನು ದರ್ಶನವೆಂದರೇನು? ದರ್ಶನ ಕೊಡ್ತಾರೆ. ಕರ್ತನು ದರ್ಶನ ಕೊಡ್ತಾರೆ. ಕರ್ತನು ದರ್ಶನ இதுதாயா கர்த்தர் கொடுப்பாரு. ಇದೇ ಕರ್ತನು ಕೊಡುವವನಾಗಿದ್ದಾನೆ. ಆಮೆನ್. ಆಮೆನ್. seeing vision is not important. ದರ್ಶನವೆಂಬುದು ಪ್ರಾಮುಖ್ಯತೆ ಅಲ್ಲ, ಅದು ವಿಷನ್ ಪ್ರೂವ್ ಪண்றது தான் ಇಂಪಾರ್ಟೆಂಟ್. ಅದನ್ನು ದೃಢೀಕರಿಸುವುದೇ ಅವಶ್ಯ, ಅದು ಪ್ರಾಮುಖ್ಯತೆಯಾಗಿದೆ. ಮೆಟ್ರೋல வந்துட்டு இருந்தேன். ಅಂದು ಮೆಟ್ರೋನಲ್ಲಿ ಬರುತ್ತಿದ್ದೆ. I was out of my time actually. ನನ್ನ ಒಂದು ಸಮಯವು ಮೀರಿ ಬರುತ್ತಿದೆ. It's almost 8 o'clock. ಅದು ಆಗ್ಲೇ 8 ಗಂಟೆ ಆಗುತ್ತೆ. ನಾನು எப்பவுமே 6 ಮணிಗೆ வர வேண்டியவன். ನಾನು ಯಾವಾಗಲೂ 6 ಗಂಟೆಗೆ ಬರುವವನು. ನನಗೆ 8 ಮணிಗೆ வர வேண்டியதாச்சு. ಅಂದು 8 ಗಂಟೆಗೆ ಬರಬೇಕಾಯಿತು. ದಿಢೀರ್ನ ஒரு ಅಣ್ಣವ பார்த்த ನಾನು. ಇದ್ದಕ್ಕಿದ್ದಾಗಿ ಒಬ್ಬ ಸಹೋದರನನ್ನು ನೋಡಿದೆ. ಮೆಜೆಸ್ಟಿಕ್ ಮೆಟ್ರೋದಲ್ಲಿ. ಅವರೋಡ பார்த்தாக்க ஒரு ஊழியக்காரர். ಆತನೊಂದಿಗೆ ಒಬ್ಬ ಸೇವಕರು. ಅವರು ಪಾಸ್ಟರ್ಸ್ಗಳಿಗೆಲ್ಲ ಇಂಟರ್ನ್ಯಾಷನಲ್ ಲೆವೆಲ್ ಟೀಚಿಂಗ್ பண்ற ஒரு ஊழியக்காரர். ಆತನು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಬೋಧಕರಿಗೆ ಆತನು ಪಾಠ ಹೇಳಿಕೊಡುವ. ಅವರನ್ನು ಇಂಟ್ರೊಡ್ಯೂಸ್ பண்ணாரு. ಅವರು ನನ್ನನ್ನು ಆತನಿಗೆ ಪರಿಚಯಿಸಿದರು. அவங்க மெஜெஸ்டிக்ல ஏறி அல்சூர்ல இறங்கிட்டாங்க. ಅವರು ಮೆಜೆಸ್ಟಿಕ್ ಅಲ್ಲಿ ಹತ್ತಿ ಅಲ್ಸೂರಲ್ಲಿ ಇಳಿದರು. ಇಟ್ ವಾಸ್ ಗಾಡ್ಸ್ ಕನೆಕ್ಷನ್. ಅದು ದೇವರ ಒಂದು ಐಕ್ಯತೆಯಾಗಿದೆ. ಅವರು ಇறங்கும்போது ಟ್ರೈನ್ல இருக்கிற வரைக்கும் அவர் பேசல. ಆ ಒಂದು ಟ್ರೈನ್ ಅಲ್ಲಿ ಇರುವವರೆಗೂ ಆತನು ಮಾತನಾಡಲಿಲ್ಲ. ಅವರು ಇறங்கும்போது சொல்லிட்டு போனாரு. ಆತನು ಇಳಿಯುವಾಗ ಹೇಳಿ ಹೋದನು, உங்களுடைய ஊழியம், ನಿಮ್ಮ ಸೇವೆಯು ஏசாயா புத்தகத்துல 6 நாள்ல இருக்கிறது போல இருக்கும். ಏಸಾಯ ಪುಸ್ತಕದಲ್ಲಿ 6 ದಿನಗಳು ಇರುವ ಹಾಗೆ ಇರುತ್ತದೆ. பயங்கரமா இருக்கும். ಭಯಂಕರವಾಗಿ ಇರುತ್ತದೆ. ಕರ್ತರು ವಲ್ಲಮಯ பயன்படுத்துவார். ಕರ್ತನು ಶ್ರೇಷ್ಠವಾಗಿ ಉಪಯೋಗಿಸುವವನು. அப்படி சொல்லிட்டு அவர் போயிட்டாரு. ಆ ರೀತಿಯಾಗಿ ಹೇಳಿ ಆತನು ಹೋಗಿಬಿಟ್ಟನು. ನಾನು ಯೋಚಿಸಿದೆ. ನಾನು ಅದನ್ನು ಆಲೋಚಿಸಿದೆ. ಅನೇಕ பேர் ದರ್ಶನத்தை பார்த்தாங்க. ಅನೇಕರು ದರ್ಶನವನ್ನು ನೋಡಿದರು. பார்த்தாங்க சொல்றாங்க. ನೋಡಿದವರು ನನ್ನ ಬಳಿಯಲ್ಲಿ ಹೇಳಿದರು, செய்வார் ஆண்டவர். ಬೋಧಕರೇ ಇದನ್ನು ಮಾಡುತ್ತಾರೆ. செய்வார் ஆண்டவர். ಬೋಧಕರೇ ಈ ರೀತಿಯಾಗಿ ಮಾಡುತ್ತಾನೆ ದೇವರು. ಸ್ತೋತ್ರ ಆಂಡವருக்கு. ದೇವರಿಗೆ ಸ್ತೋತ್ರ. கேட்டுட்டு உட்கார்ந்தா நடக்காது. ಕೇಳಿ ಕುಳಿತರೆ ನಡೆಯುವುದಿಲ್ಲ. புரியுதா? ಅರ್ಥವಾಗುತ್ತಿದೆಯಾ? தரிசனத்தை ஆண்டவர் காட்டுறாரு. ದರ್ಶನವನ್ನು ಕರ್ತನು ತೋರಿಸುತ್ತಿದ್ದಾನೆ. அதை கேட்டுட்டு நல்லா இருக்கு ஆண்டவர் ஒரு நாள் என் வாழ்க்கையில செய்வாருன்னு உட்கார்ந்தா நடக்காது. ಆದ್ರೆ ಅದನ್ನು ಕೇಳಿ ದೇವರು ನನ್ನ ಜೀವನದಲ್ಲಿ ಒಂದು ದಿನ ಮಾಡುವನೆಂಬುದಾಗಿ ಕುಳಿತರೆ ನಡೆಯುವುದಿಲ್ಲ. keep doing what I am doing. ನಾನು ಏನು ಮಾಡುತ್ತಿದ್ದೇನೆ ಅದನ್ನು ನಾನು ಮಾಡುತ್ತಲೇ ಇರಬೇಕು. என்ன செய்றேனோ அதை செய்து கொண்டே இருக்கும்போது அவர் காட்டின தரிசனம் ஒரு நாள் நிறைவேற போகிறது. ನಾನು ಏನು ಮಾಡುತ್ತಿದ್ದೇನೆ ಅದನ್ನೇ ಮಾಡುತ್ತಲೇ ಇರುವಾಗ ಆತನು ತೋರಿಸಿದಂತ ದರ್ಶನ ಒಂದು ದಿನದಲ್ಲಿ ನೆರವೇರಲಿಕ್ಕಿದೆ. Hallelujah. Hallelujah. See what others are not able to see. ಬೇರೆಯವರು ಏನನ್ನು ನೋಡಲು ಸಾಧ್ಯವಿಲ್ಲವೋ ಅದನ್ನು ನೀನು ನೋಡು. Hallelujah. Hallelujah. Why can't we live in our own house? ஏன் சொந்த வீட்டுல நம்ம தங்க முடியாது? ಯಾಕೆ ನಾವು ಸ್ವಂತ ಮನೆಯಲ್ಲಿ
ಇರಲು ಸಾಧ್ಯವಿಲ್ಲ. ஏன் நம்ம சொந்த பிசினஸ் பண்ண முடியாது? ಯಾಕೆ ನಾವು ಸ್ವಂತ ವ್ಯಾಪಾರವನ್ನು ಮಾಡಲು ಸಾಧ್ಯವಿಲ್ಲ? ஏன் வேலை மேல ஒரு பெரிய சிஇஓ ஆக முடியாது? ಯಾಕೆ ಕೆಲಸದ ಮೇಲೆ ಒಬ್ಬ ದೊಡ್ಡ ಅಧಿಕಾರಿಯಾಗಿ ನಾವು ஏன் ಆಗಲು நான் ಸಾಧ್ಯವಿಲ್ಲ? செழிப்பா வாழ முடியாது? ಯಾಕೆ ನಾನು ಒಬ್ಬ ಐಶ್ವರ್ಯವಂತನಾಗಿ ಜೀವಿಸಲು ஏன் ಆಗುತ್ತಿಲ್ಲ? என்னால நல்லா படிக்க முடியாது? ಯಾಕೆ ನನ್ನಿಂದ ಚೆನ್ನಾಗಿ ಓದಲು ಆಗುತ್ತಿಲ್ಲ? Why? ಯಾಕೆ? See what others cannot see. ಬೇರೆಯವರು ಏನನ್ನು ನೋಡಲು ಸಾಧ್ಯವಾಗುತ್ತಿಲ್ಲವೋ You want ಅದನ್ನು to ನೀವು create ನೋಡಿ. wealth? ನೀನು ಆ ಐಶ್ವರ್ಯವಂತನಾಗಬೇಕಾ? மற்றவங்க பார்க்காததை நீ பாரு. ಬೇರೆಯವರು ನೋಡದೇ ಇರುವುದನ್ನು ನೀನು ನೋಡು. 10 பேர் ஒரு கருத்தை பேசுறாங்கன்னா 11வது ஆளா நீ அத்தையே பேசாத, நீ வித்தியாசமா பேசு. 10 ಜನರು ಒಂದು ಕಾರ್ಯವನ್ನು ಮಾತನಾಡಿದ್ರೆ 11ನೇವನಾಗಿ ನೀನು ಅದನ್ನೇ ಮಾತಾಡಬೇಡ, ಬೇರೆ ಇದನ್ನು ನೀನು ஏகப்பா ಮಾತನಾಡು. பிசினஸ் டல்லா? ಯಾಕಪ್ಪ ವ್ಯಾಪಾರ ಡಲ್ ಆಗಿದೆ? ಹೌದು ಗುರು, டெல்லோ. ಹೌದಪ್ಪ, ಡಲ್. ஒரே லாங்குவேஜ் தான், டெல்லுனா நம்மள டெல்லுன்ற. ஏன் அவன் தான் டெல்லுன்றான், நீ யார் டெல்லுன்ற? சொல்ல, ஆண்டவர் என்ன ஆசீர்வதிச்சுக்கிறாரு, ஆண்டவர் என்ன நடத்துவாரு, சொல்லுங்க. ಅವನು ಡಲ್ ಎಂಬುದಾಗಿ ಹೇಳಿದರೆ ನೀನು ಯಾಕೆ ಡಲ್ ಎಂಬುದಾಗಿ ಹೇಳುತ್ತೆಯ? ದೇವರು ನನ್ನನ್ನು ಚೆನ್ನಾಗಿ ಆಶೀರ್ವದಿಸಿದ್ದಾರೆ ಎಂಬುದಾಗಿ ಹೇಳಿ. ஒன்று சின்னதுல இருந்து அது ஐ டோன்ட் நோ ஹவ் இட் கேம் டு மீ. ஆனா ஒன்று மாத்திரம் 10 எரிஞ்சிச்சு. ஒன்று ಮಾತ್ರ ನಾನು ಜೈಕಾಮ ಸಾವಕೂಡದು. ನಾನು ನನ್ನಲ್ಲಿ ಚಿಕ್ಕಂದಿನಿಂದಲೇ ಒಂದು ಹತ್ತಿ ಉರಿಯಿತು. ಏನೆಂದರೆ ನಾನು ಜಯಿಸದೆ ಬಿಡಬಾರದು. ವಿತೌಟ್ ವಿನ್ನಿಂಗ್ ಐ ವಿಲ್ ನಾಟ್ ಲೀವ್ ಮೈ ಲೈಫ್. ನಾನು ಜಯಿಸದೆ ನನ್ನ ಪ್ರಾಣವನ್ನು ನಾನು ಬಿಡುವುದಿಲ್ಲ. ಗಾಡ್ಸ್ ಗ್ರೇಸ್, ದೇವರ ದಯೆ. ವಿಷನ್ ಇಸ್ ಫೇತ್ ಟು ಬಿಲೀವ್ ವಾಟ್ ಅದರ್ಸ್ ಡೋಂಟ್ ಬಿಲೀವ್. ಆ ಒಂದು ದರ್ಶನವೆಂಬುದು ಬೇರೆಯವರು ನಂಬದೇ ಇರುವುದನ್ನು ನಾವು ನಂಬುವುದು. ಮೊದಲಾவது நான் சொன்னேன், ಮೊದಲನೇದಾಗಿ ನಾನು ಹೇಳಿದೆನು, ವಿಷನ್ ಇಸ್ ಟು ಸೀ ವಾಟ್ ಅದರ್ಸ್ ಡೋಂಟ್ ಸೀ. ದರ್ಶನವೆಂಬುದು ಬೇರೆಯವರು ಏನನ್ನು ನೋಡುವುದಿಲ್ಲವೋ ಅದನ್ನು ನಾವು ನೋಡುವುದು. இரண்டாவதாக சொல்றேன், ಎರಡನೇದಾಗಿ ನಾನು vision is the faith to believe what others don't believe. ದರ್ಶನವೆಂಬುದು ನಾವು ಏನನ್ನು ನೋಡುತ್ತೇವೋ ಅದನ್ನು ನಂಬುವುದು, ಬೇರೆಯವರು ನಂಬದೇ ಇರುವುದು. ಆಮೆನ್. ನಾನು ನಂಬುತ್ತೇನೆ, ಕರ್ತನು ನನ್ನನ್ನು ಉಯರ್த்துவார், ಹೆಚ್ಚಿಸುತ್ತಾನೆ. ನಾನು ವಿಶ್ವಾಸಿಸುತ್ತೇನೆ. ನೀವು ನನ್ನನ್ನು ವಿಶ್ವಾಸಿಸುತ್ತೀರೋ ಇಲ್ಲವೋ ಗೊತ್ತಿಲ್ಲ, ಆದ್ರೆ ನಾನು ವಿಶ್ವಾಸಿಸುತ್ತೇನೆ. அவங்க மேல வைத்திருக்கிற நம்பிக்கை விசுவாசிக்கிறாங்களோ இல்லையோ, ನಾನು என் மேல வச்சிருக்கிற நம்பிக்கையை விசுவாசிக்கிறேன், அதுதான் விசுவாசம். that is faith. ಬೇರೆಯವರು ಬೇರೆಯವರ ಮೇಲೆ ಇಟ್ಟಿರುವಂತಹ ವಿಶ್ವಾಸವನ್ನು ನಂಬುತ್ತಾರೋ ಇಲ್ಲವೋ, ಆದರೆ ನಾನು ನನ್ನ ಮೇಲೆ ಇಟ್ಟಿರುವಂತಹ ವಿಶ್ವಾಸವನ್ನು ನಾನು ನಂಬುತ್ತೇನೆ, ಅದೇ ನಂಬಿಕೆಯಾಗಿದೆ. that is vision. ಅದೇ ದರ್ಶನವಾಗಿದೆ. hallelujah, hallelujah. உங்களை நீங்களே நம்பலனா வேற யாரை நம்புவாங்க? ನಿಮ್ಮನ್ನು ನೀವೇ ನಂಬದೆ ಹೋದರೆ ಬೇರೆ ಯಾರು ನಿಮ್ಮನ್ನು ನಂಬುತ್ತಾರೆ? ಹೇಳಿ. ನಿಮ್ಮನ್ನು ನೀங்களே ನಂಬಲನ, ನೀವೇ ನಂಬದೆ ಹೋದರೆ ಯಾರು ನಂಬುವಾಗ? ಬೇರೆ ಯಾರು ನಂಬುತ್ತಾರೆ? You need to believe yourself first. ಮೊದಲನೆಯದಾಗಿ ನಿನ್ನನ್ನು ನೀನು ನಂಬಬೇಕು. ಕನ್ನಡಿ ಮುನ್ನಾಡಿ ನಿನ್ನ சொல்லுங்க, நான் உன்னை நம்புறேன். ಕನ್ನಡಿಯ ಮುಂದೆ ನಿಂತು ಹೇಳಿ, ನಾನು ನಿಮ್ಮನ್ನು ನಂಬುತ್ತೇನೆ. நான் உன்னை நம்புறேன். ನಾನು ನಿನ್ನನ್ನು ನಂಬುತ್ತೇನೆ. ಧೈರ್ಯವಾಗಿರು, ಧೈರ್ಯವಾಗಿರು. நான் உன்னை நம்புறேன். ನಾನು ನಿನ್ನನ್ನು ನಂಬುತ್ತೇನೆ. ಧೈರ್ಯವಾಗಿರು, ಧೈರ್ಯವಾಗಿರು. ಆಮೆನ್, ಆಮೆನ್. Believe. ನಂಬಿರಿ. Vision is the courage to do what others can't do. ದರ್ಶನವೆಂಬುದು ಬೇರೆಯವರು ಏನು ಮಾಡಲು ಸಾಧ್ಯವಿಲ್ಲವೋ ಅದನ್ನು ಮಾಡಲು ಧೈರ್ಯ ಕೊಡುವುದೇ ದರ್ಶನವಾಗಿದೆ. ಆಮೆನ್. மற்றவங்களுக்கு இல்லாத தைரியத்தை ஆண்டவர் நமக்கு கொடுத்திருக்கிறார். ಬೇರೆಯವರಿಗೆ ಇಲ್ಲದಿರುವಂತಹ ಧೈರ್ಯವನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಆಮೆನ್, ಆಮೆನ್. அந்த தைரியத்தை வெளிப்படுத்துவது தான் தரிசனம். ಆ ಧೈರ್ಯವನ್ನು ಹೊರಪಡಿಸುವುದೇ ದರ್ಶನವಾಗಿದೆ. ஆமென், ಆಮೆನ್. இந்த மோரிய தாண்டலாமா வேணாமா, தாண்டலாமா வேணாமா, சாகர மட்டும் தாண்ட மாட்டீங்க. ಈ ಕಾಲುವೆಯನ್ನು ದಾಟುವುದಾ ಬೇಡವಾ ಎಂಬುದಾಗಿದ್ದರೆ ನೀನು ಸಾಯುವವರೆಗೂ ದಾಟುವುದಿಲ್ಲ. ದಾಟುವುದಕ್ಕೆ ஏதாவது ஒரு வழியை செஞ்சுட்டு தாண்டி போயிட்டே இருக்கணும். ದಾಟುವುದಕ್ಕೆ ಏನಾದರೂ ಒಂದು ದಾರಿಯನ್ನು ಮಾಡಿ ದಾಟಿ ಹೋಗುತ್ತಲೇ ಇರಬೇಕು. ಆಮೆನ್, ಆಮೆನ್. ಧೈರ್ಯமா வாழணும், ಧೈರ್ಯವಾಗಿ ಜೀವಿಸಬೇಕು. ಕರ್ತನು நம்மள கோழைகளாய் வாழ்வதற்கு படைக்கவே இல்லை. ಕರ್ತನು ನಾವು ಏಡಿಗಳಾಗಿ ಜೀವಿಸುವುದಕ್ಕೆ ನಮ್ಮನ್ನು ರೂಪಿಸಲಿಲ್ಲ. ಆಮೆನ್, ಆಮೆನ್. ஒரு ಫ್ರೆಂಡ್ சொல்லுவாரு, எனக்கு தெரிஞ்சವರು, ನನಗೆ ಪರಿಚಯವಾದಂತ ಒಬ್ಬ ಸ್ನೇಹಿತನು, ಕೆಲಸ ಇದೆಯೋ ಕೆಲಸ ಇಲ್ವೋ, ಮನೆಯಲ್ಲಿಂದ 9 ಗಂಟೆ ಹೋಗ್ಬಿಡ್ಬೇಕು ಆಚೆ ಕಡೆ, ಮನೆ ಒಳಗಡೆ ಕೂತ್ಕೊಳ್ಬಾರ್ದು. வேலை இருக்குதோ இல்லையோ, வீட்ல இருந்து 9 மணிக்கு வெளியே போயிடணும், வீட்ல உட்கார கூடாது. 9 ಗಂಟೆ ಹೋಗ್ಬಿಡ್ಬೇಕು, 9 மணிக்கு வெளியே போய் ಮೀಟ್ ಮಾಡಬೇಕು. ಯಾರೆಯಾಗ ನಾವು போய் சந்திக்க வேண்டும். ಕೆಲಸ ಇಲ್ಲದ 9 ಇಂದ 6 ತನಕ ನೀನು ಮನೆಯಲ್ಲಿ ಇದ್ರೆ, வேலை இல்லன்னு 9ல இருந்து 6 வரையில நீ வீட்ல இருந்தேனா ಮನೆಯಲ್ಲಿ ಪಾರ್ಟ್ನರ್ಶಿಪ್ ಮಾಡ್ಬಿಡ್ತಾರೆ. உன்னை வந்து வீட்ல பார்ட்னர்ஷிப் பண்ணிடுவாங்க. ಸಾಬೂನು ತೊಳೆದ್ರೆ ನೀನು ಅಕ್ಕಿ ಮಾಡಬೇಕು, ನೀನು ಅಕ್ಕಿ ಮಾಡಿದ್ರೆ ನಾನು ಸಾಬೂನು ತೊಳಿಬೇಕು.
உஷாரா இருந்திருக்க ஆட்கள். வேலை இருக்குதோ இல்லையோ 9 மணிக்கு மேலே வெளியே போயிடணும் நீங்க. இல்லை பார்ட்னர்ஷிப்க்கு கூப்பிட்டுருவாங்க. ஆமா, இட்ஸ் growth. ಇದು ಬೆಳೆಯುವುದು. ஹalleluya. ஹalleluya. ஆமா, தைரியமா இருக்கணும். ಧೈರ್ಯವಾಗಿರಬೇಕು. ஆண்டவர் நமக்கு ஜெயத்தை வைத்திருக்கிறார். ದೇವರು ನಮಗೆ ಜಯವನ್ನಿಟ್ಟಿದ್ದಾನೆ. Seeing what others, having courage what others don't have. ಆ ಬೇರೆಯವರಿಗೆ ಇಲ್ಲದಿರುವಂತ ಧೈರ್ಯವನ್ನು ನೀವು ಹೊಂದಿಕೊಳ್ಳಬೇಕು. ಆಮೆನ್. ಆಮೆನ್. இதோட நான் முடிக்கிறேன். ಇದರೊಂದಿಗೆ ನಾನು Vision is the ability to see what others don't see. ದರ್ಶನವೆಂಬುದು ಬೇರೆಯವರು ಏನನ್ನು ನೋಡುವುದಿಲ್ಲವೋ ಅದನ್ನು ನೋಡಲು ನಾವು ಶಕ್ತರಾಗಿರುವುದೇ ದರ್ಶನ. Vision is the faith to believe what others don't believe. ದರ್ಶನವೆಂಬುದು ಬೇರೆಯವರು ಏನನ್ನು ನಂಬುವುದಿಲ್ಲವೋ ನಾವು ಅದನ್ನು ನಂಬುವುದೇ ದರ್ಶನವಾಗಿದೆ. Vision is the courage to do what others can't do. ದರ್ಶನವೆಂಬುದು ಬೇರೆಯವರು ಏನು ಮಾಡಲು ಧೈರ್ಯವಿಲ್ಲವೋ ಅದನ್ನು ನಾವು ಮಾಡುವುದೇ ಧೈರ್ಯವಾಗಿದೆ. ಆಮೆನ್. ಆಮೆನ್. புரிஞ்சுச்சா? ಅರ್ಥವಾಯ್ತಾ? இது உங்க வாழ்க்கையில நீங்க அனுபவிங்க. ಇದನ್ನು ನಿಮ್ಮ ಜೀವನದಲ್ಲಿ ಅನುಭವಿಸಿರಿ. கர்த்தர் உங்களை ஆசீர்வதிப்பார். ದೇವರು ನಿಮ್ಮನ್ನು ಆಶೀರ್ವದಿಸುವನಾಗಿದ್ದಾನೆ. நம்ம ஊழியத்துக்கு வரும்போது யாரும் என்ன நம்பல. ಸೇವೆಗೆ ಬರುವಾಗ ಯಾರನ್ನು ನಾನು ನಂಬಲಿಲ್ಲ. இல்ல என்ன யாரும் நம்பல. ನನ್ನನ್ನು ಯಾರು ನಂಬಲಿಲ್ಲ. கர்த்தர் நம்பினாரு. ಕರ್ತನು ನಂಬಿದನು. அதுக்கு பிறகு நான் என்ன நம்பினேன். ಅದಾದ ನಂತರ ನಾನು ನನ್ನನ್ನು ನಂಬಿದೆನು. ஆண்டவர் நடத்துவார்னு சொல்லிட்டு. ದೇವರು ನಡೆಸುತ್ತಾನೆ ಎಂಬುದಾಗಿ. People will not believe you until you give them some sign. ನೀವು ಕೆಲವು ಗುರುತುಗಳನ್ನು ಕೊಡುವವರೆಗೂ ಜನರು ನಿಮ್ಮನ್ನು ನಂಬುವುದಿಲ್ಲ. Until you give some evidence, people will not believe in you. ಕೆಲವು ಗುರುತುಗಳನ್ನು ನೀನು ಕೊಡುವವರೆಗೂ ಜನರು ನಿನ್ನನ್ನು ನಂಬುವುದಿಲ್ಲ. Don't worry. ಅದಕ್ಕೋಸ್ಕರ ಚಿಂತಿಸಬೇಡಿ. ನೀವು ನಂಬಿರಿ. It will grow one day. ಒಂದು ದಿನದಲ್ಲಿ ಇದು ಬೆಳೆಯುತ್ತದೆ. வளரும்போது ಬೆಳೆಯುವಾಗ ಜನರು ನಂಬುவாங்க. ಜನರು ನಂಬುತ್ತಾರೆ. ಕವಲಪಡಾದ. ಚಿಂತಿಸಬೇಡಿ. Be happy with them. ನಾವು ಅದರಲ್ಲಿ ಸಂತೋಷವಾಗಿರೋಣ. ಆಮೆನ್. ಆಮೆನ್. இதுதான் wealth. ಇದೇ ಐಶ್ವರ್ಯವಾಗಿದೆ. கர்த்தர் நமக்கு கொடுக்கிறது. ದೇವರು ನಮಗೆ ಕೊಡುವುದು. உங்களுக்குள்ள வல்லமை கொடுத்திருக்கிறாரு. ನಿಮ್ಮಲ್ಲಿ ಆತನ ಶಕ್ತಿಯನ್ನು ಕೊಟ್ಟಿದ್ದಾನೆ. ದರ್ಶನத்தை பாருங்க. ದರ್ಶನವನ್ನು ನೋಡಿ. ಈಗ எப்படி உன் வாழ்க்கை இருக்கணும். ಯಾವ ರೀತಿಯಾಗಿ ನಿನ್ನ ಜೀವನವಿರಬೇಕು. குடும்பம் எப்படி இருக்கணும். ನಿನ್ನ ಕುಟುಂಬವು ಯಾವ ರೀತಿಯಾಗಿರಬೇಕು. ರೂಮ್ எப்படி இருக்கணும். ನಿನ್ನ ಕೋಣೆ ಯಾವ ರೀತಿಯಾಗಿರಬೇಕು. ನಾನು பெருமையா சொல்றதுக்கு சொல்லல. ನಾನು ಹೆಮ್ಮೆಯಾಗಿ ಹೇಳಲು ಇದನ್ನು ಹೇಳುತ್ತಿಲ್ಲ. I will tell you. ನಾನು ನಿಮಗೆ ಹೇಳುತ್ತೇನೆ. தப்பா நினைச்சுக்காதீங்க. தப்பாಗಿ ಅಂದುಕೊಳ್ಳಬೇಡಿ. என் மனசை புரிஞ்சுக்கலனாக்கா இந்த ஸ்டேட்மெண்ட் எல்லாம் ರಾಂಗಾ போயிடும். ಯಾಕೆಂದರೆ ನನ್ನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಲಿಲ್ಲವಾದರೆ ಈ ಒಂದು ಕಾರ್ಯಗಳೆಲ್ಲವೂ ತಪ್ಪಾಗಿ ಹೋಗುತ್ತದೆ. ಪಾಸ್ಟರ್ಗೆ ரொம்ப பெருமைನೆಲ್ಲ சொல்லுவாங்க. ಬೋಧಕರಿಗೆ ಸ್ವಲ್ಪ ಹೆಮ್ಮೆ ಎಂಬುದಾಗಿ. ಅಂಡರ್ಸ್ಟ್ಯಾಂಡ್ ಮೈ ಸ್ಟೇಟ್ಮೆಂಟ್, ಮೈ ಹಾರ್ಟ್. ನನ್ನ ಒಂದು ಹೃದಯವನ್ನು, ನನ್ನ ಒಂದು ಕಾರ್ಯವನ್ನು ನೀವು ಅರ್ಥ ಮಾಡಿಕೊಳ್ಳಿ. The office is ready 2 months back. 2 ತಿಂಗಳುಗಳ ಮುಂಚೆ ಆಫೀಸು ರೆಡಿ ಆಯಿತು. ஆனா நான் இன்னும் உட்காரல. ಆದರೆ ನಾನು ಇನ್ನೂ ಅದರಲ್ಲಿ ಕುಳಿತುಕೊಳ್ಳಲಿಲ್ಲ. ஏன் சொல்லுங்க? ಯಾಕೆ ಗೊತ್ತಾ? ಸರಿಯಾದ என் கூட பாஸ்டர் பாண்டியன் பாஸ்டர் கஷ்டப்பட்டு இருக்கிறாரு. ನನ್ನ ಜೊತೆಯಲ್ಲಿ ಪಾಂಡ್ಯನ್ எனக்கு நினைச்சத போல இல்லனா ಅದல உட்காரவே மாட்டேன் ನಾನು. ನಾನು ಬಯಸಿದ ಹಾಗೆ ಇಲ್ಲವಾದರೆ ನಾನು ಅದರಲ್ಲಿ ಕುಳಿತುಕೊಳ್ಳುವುದೇ ಇಲ್ಲ. I wanted what I see. ನಾನು ಏನನ್ನು ನೋಡಿದೆನೋ ಅದು ನನಗೆ ಬೇಕು. ವೈಫ್ சொன்னாங்க, ನನ್ನ ಹೆಂಡತಿ 4 ಪ್ಲಾಸ್ಟಿಕ್ ಚೇರ್ போட்டு அங்க உட்கார வேண்டியதுதான். 4 ಪ್ಲಾಸ್ಟಿಕ್ ಚೇರ್ ಹಾಕಿ ಅಲ್ಲಿ ಕುಳಿತುಕೊಳ್ಳಬಾರದಾ? I said don't see me like that. ನೀನು ನನ್ನನ್ನು ಆ ರೀತಿಯಾಗಿ ನೋಡಬೇಡ. நான் பார்த்த ஆபீஸ் வேறமா. ನಾನು ನೋಡಿದ ಆಫೀಸ್ ಬೇರೆ. அங்க அது வர வரைக்கும் நாங்க உட்காரவே மாட்டோம். ನಾನು ಅದು ಬರುವವರೆಗೂ ಅಲ್ಲಿ ಕುಳಿತುಕೊಳ್ಳುವುದೇ ಇಲ್ಲ. ಆಮೆನ್. ಆಮೆನ್. தப்பா நினைச்சுக்காதீங்க. ತಪ್ಪಾಗಿ ತಿಳಿದುಕೊಳ್ಳಬೇಡಿ. பார்க்காததை நான் பார்த்தேனா அதை செய்யணும். ಬೇರೆಯವರು ನೋಡದೆ ಇರುವುದನ್ನು ನಾನು ನೋಡಿದರೆ ಅದನ್ನು ಮಾಡುತ್ತೇನೆ. நீங்க பாருங்க, உங்களுக்கு சொல்லி கொடுக்கிறேன் ನಾನು. ನೀವು ನೋಡಿ ಎಂಬುದಾಗಿ ನಾನು ನಿಮಗೆ ಹೇಳಿಕೊಡುತ್ತಿದ್ದೇನೆ. ನಾವು திருடின்னு வரல. ನಾನು ಹೋಗಿ ಕದ್ದುಕೊಂಡು ಬರಲಿಲ್ಲ. ನಾವು ಒಂದು ತವರಾದ ಪಾதையில போல. ನಾವೇನು ತಪ್ಪಾದ ಹಾದಿಯಲ್ಲಿ ಹೋಗುತ್ತಿಲ್ಲ. ನಾವು ಯಾರಿಗೂ ಮೋಸ செய்யல. ನಾವು ಯಾರನ್ನು ಮೋಸ ಮಾಡುತ್ತಿಲ್ಲ. ನೀವು பார்க்கும்போது ನಾವು ಒಂದನ್ನು ನೋಡುವಾಗ அதிகமா உழைப்ப. ಅದಕ್ಕೋಸ್ಕರ ಅಧಿಕವಾಗಿ ದುಡಿಯುತ್ತೇನೆ. அப்ப நீ உழைக்கும்போது ನೀನು ದುಡಿಯುವಾಗ அந்த இடத்துக்கு கொண்டு போவேன். ನಿನ್ನನ್ನು ಆ ಸ್ಥಳಕ್ಕೆ ಕರೆದುಕೊಂಡು ಹೋಗುತ್ತೇನೆ. Hallelujah. Hallelujah. Until and unless I get what I see, I am not satisfied. ನಾನು ನೋಡಿದ್ದನ್ನು ನಾನು ಹೊಂದಿಕೊಳ್ಳುವವರೆಗೂ ನಾನು ತೃಪ್ತಿಗೊಳ್ಳುವುದಿಲ್ಲ. Amen. Amen. But it will happen. ಅದು ನಡೆಯುತ್ತದೆ. I will sit in few days. ನಾನು ಸ್ವಲ್ಪ ದಿನಗಳಲ್ಲಿ ಅದರಲ್ಲಿ ಕುಳಿತುಕೊಳ್ಳುತ್ತೇನೆ. அப்படி ஒரு வைராக்கியம் இருக்கணும். ಆ ರೀತಿಯಾದಂತ ಒಂದು ವೈರಾಗ್ಯವಿರಬೇಕು. எப்படி இதடா வாழ்க்கை. ಅಯ್ಯೋ ಇದೆಲ್ಲ வாழ்ந்துட்டு போயிடலாம். அப்படி இருக்கிறதுக்கு ஆண்டவர் நம்மள படைக்கல. ಅಯ್ಯೋ ನಾವು ಹಾಗೆ ಹೋಗಿ ಬಿಡೋಣ ಎಂಬುದಕ್ಕಾಗಿ ದೇವರು ನಮ್ಮನ್ನು ರೂಪಿಸಲಿಲ್ಲ. No. ಇಲ್ಲ. God is my God. ದೇವರು ನನ್ನ ದೇವರು. He has anointed me. ಆತನು ನನ್ನನ್ನು ಅಭಿಷೇಕಿಸಿದ್ದಾನೆ. I have his Holy Spirit. ಆತನ ಪವಿತ್ರಾತ್ಮವು ನನ್ನಲ್ಲಿದೆ. I am a winner.
ನಾನು ಜಯಶಾಲಿಯಾಗಿದ್ದೇನೆ. ஆமென். ಆಮೆನ್. மற்றவங்க பார்க்காததை பாருங்க, ಬೇರೆಯವರು ನೋಡದೇ ಇರುವುದನ್ನು ನೋಡಿ, மற்றவங்க நம்பாததை நீங்க நம்புங்க, ಬೇರೆಯವರು ನಂಬದೇ ಇರುವುದನ್ನು ನೀವು ನಂಬಿರಿ, மற்றவங்க செய்யாததை நீங்க செய்யுங்க. ಬೇರೆಯವರು ಮಾಡದೇ ಇರುವುದನ್ನು ನೀವು ಮಾಡಿ, you will be successful. ನೀವು ಯಶಸ್ವಿ ಆಗುತ್ತೀರಾ. ஆமென். ಆಮೆನ್. கர்த்தருடைய ஆசை ಕರ್ತನ ಬಯಕೆಯು நாமெல்லாம் ஆசீர்வாதமாக இருக்கு. ನಾವೆಲ್ಲರೂ ಆಶೀರ್ವಾದವಾಗಿರುವುದೇ. ஹalleluya. ஹalleluya. எல்லாம் எழுந்து நிற்போம். ನಾವೆಲ್ಲರೂ ಹಾಗೆ ನಿಂತುಕೊಳ್ಳೋಣ. தரிசனமாய் பாருங்க. ದರ್ಶನವಾಗಿ ನೋಡಿ. கர்த்தர் குடும்பத்தை ஆசீர்வதிக்கட்டும். ಕರ್ತನು ನಿನ್ನ ಕುಟುಂಬವನ್ನು கர்த்தர் வேலையை ஆசீர்வதிக்கட்டும். ಕರ್ತನು ನಿನ್ನ ಕೆಲಸವನ್ನು ಆಶೀರ್ವದಿಸಲಿ. கர்த்தர் உயர்வை ஆசீர்வதிக்கட்டும். ಕರ್ತನು ನಿನ್ನ ಉನ್ನತಿಯನ್ನು ಆಶೀರ್ವದಿಸಲಿ. கர்த்தர் முன்னேற்றத்தை ஆசீர்வதிக்கட்டும். ಕರ್ತನು ನಿನ್ನ ಉದ್ಧಾರವನ್ನು ಆಶೀರ್ವದಿಸಲಿ. ஹalleluya. 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 கேட்டது வீணாய் விட்டுடாதீங்க. ಕೇಳಿದ್ದನ್ನು ನೀವು ಹಾಗೆ ಬರಿದಾಗಿ ಬಿಟ್ಟು ಬಿಡಬೇಡಿ. I have prayed and I have come that God will bless everybody. ನಾನು ಪ್ರಾರ್ಥಿಸಿ ಬಂದಿದ್ದೇನೆ, ದೇವರು ಎಲ್ಲರನ್ನು ಆಶೀರ್ವದಿಸುವುದಕ್ಕಾಗಿ. Hallelujah. 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 Thank you Jesus. ವಂದನೆಗಳು ಯೇಸುವೆ. இன்னொரு காரியத்தை சொல்றேன் உங்களுக்கு. ಇನ್ನೊಂದು ಕಾರ್ಯವನ್ನು ನಾನು ನಿಮಗೆ ಹೇಳ್ತೀನಿ. நடக்கிறதுக்கு முன்னாடியே சொல்றேன். ನಡೆಯುವುದಕ್ಕೆ ಮುಂಚೆ ನಾನು ಹೇಳ್ತೀನಿ. ಫುಲ್ಲಾ ಟ್ರಾವೆಲ್ பண்ண போறோம். ಕರ್ನಾಟಕ ಪೂರ್ತಿಯಾಗಿ ನಾವು ಚಲಿಸಲಿಕ್ಕಿದ್ದೇವೆ, ಪ್ರಯಾಣಿಸಲಿಕ್ಕಿದ್ದೇವೆ. ಟ್ರಾವೆಲ್ பண்ண போறோம். ಕರ್ನಾಟಕ ಪೂರ್ತಿ ಪ್ರಯಾಣಿಸಲಿಕ್ಕಿದ್ದೇವೆ. பெரிய காரியத்தை செய்வார். ಕರ್ತನು ದೊಡ್ಡ ಕಾರ್ಯಗಳನ್ನು ಮಾಡುವನು. இப்பவே சொல்லிட்டேன் ನಾನು ತಂದೆಗೆ ಈಗಲೇ ಹೇಳಿದ್ದೇನೆ. என்ன கலர் கார் வேணும், ಯಾವ ಕಲರ್ ಕಾರ್ ಬೇಕು, என்ன கார் வேணும், ಯಾವ ಕಾರ್ ಬೇಕು அப்படின்னு இப்பவே சொல்லிட்டு இருக்கிறேன். ಆ ರೀತಿಯ ಈಗಲೇ நீங்க வந்து நிக்க வச்சுட்டு சொல்றேன். ನಾನು ಬಂದು ಅದನ್ನು ನಿಲ್ಲಿಸಿದಾಗ ನಾನು Hallelujah. Hallelujah. I said this is the car I need and this is the color I need. You will give it to me Lord. ದೇವರೇ, ಈ ಕಾರು, ಈ ಒಂದು ಬಣ್ಣವು ನನಗೆ ಬೇಕು, ಇದನ್ನು ನೀವು ಕೊಡಿ. Hallelujah. Hallelujah. பார்க்காததை பெற முடியாதுங்க. ನೋಡದೇ ಇರುವುದನ್ನು ಹೊಂದಿಕೊಳ್ಳಲು ಸಾಧ್ಯವಿಲ್ಲ. பார்க்காததை பெற முடியாது. ನೋಡದೇ ಇರುವುದನ್ನು ಹೊಂದಿಕೊಳ್ಳಲು ಸಾಧ್ಯವಿಲ್ಲ. பிள்ளைகள் சந்தோஷமா இருக்கிறத பாருங்க. ನಿಮ್ಮ ಮಕ್ಕಳು ಸಂತೋಷವಾಗಿರುವುದನ್ನು ನೋಡಿ. பிள்ளைகள் நல்லா படிக்கிறத பாருங்க. ನಿನ್ನ ಮಕ್ಕಳು ಚೆನ್ನಾಗಿ ಓದುವುದನ್ನು ನೋಡಿ. பிள்ளைகள் ஆசீர்வாதமா இருப்பதை பாருங்க. ನಿನ್ನ ಮಕ್ಕಳು ಆಶೀರ್ವಾದವಾಗಿರುವುದನ್ನು ನೋಡಿ. பிசிನೆஸ் ஆசீர்வாதமா இருப்பதை பாருங்க. ನಿಮ್ಮ ವ್ಯಾಪಾರವು ಆಶೀರ್ವಾದವಾಗಿರುವುದನ್ನು ನೋಡಿ. ஆசீர்வாதமா இருப்பதை பாருங்க. ನೀವು ಆಶೀರ್ವಾದವಾಗಿರುವುದನ್ನು ನೋಡಿ. கர்த்தர் பெரியவர். ಕರ್ತನು ದೊಡ್ಡವನು. கர்த்தர் பெரியவர். ಕರ್ತನು ದೊಡ್ಡವನು. கர்த்தர் பெரியவர். ದೊಡ್ಡವನು. என்னை உயர்த்த அவர் போதுமானவர். ನನ್ನನ್ನು ಉನ್ನತಿಸಲು ಆತನು ಶಕ್ತನು. ಹalleluya. 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 உம்மாலே நான் ஒரு சேனைக்குள் பாய்வேன், உம்மாலே நான் ஒரு சேனைக்குள் பாய்வேன், மதிலை தாண்டிடுவேன், மதிலை தாண்டிடுவேன். அப்பா ஸ்தோத்திரம், ஏசப்பா ஸ்தோத்திரம், அப்பா ஸ்தோத்திரம், ஏசப்பா ஸ்தோத்திரம். எனது விளக்கை எரிய செய்வீர், எனது விளக்கை எரிய செய்வீர், இருளை ஒளியாக்குவீர், இருளை ஒளியாக்குவீர். அப்பா ஸ்தோத்திரம், ஏசப்பா ஸ்தோத்திரம், அப்பா ஸ்தோத்திரம், ஏசப்பா ஸ்தோத்திரம். மங்களை போல ஓட செய்வீர், மங்களை போல ஓட செய்வீர், உயர அமர செய்வீர், உயர அமர செய்வீர். அப்பா ஸ்தோத்திரம், ஏசப்பா ஸ்தோத்திரம், ஆமென். அப்பா ஸ்தோத்திரம், ஏசப்பா ஸ்தோத்திரம். பலத்தால் இடை கட்டி வழியை செவ்வையாக்கி, பலத்தால் இடை கட்டி வழியை செவ்வையாக்கி, வாழ வைப்பவரே, வாழ வைப்பவரே. அப்பா ஸ்தோத்திரம், ஏசப்பா ஸ்தோத்திரம். எல்லாம் சொல்லுங்க. அப்பா ஸ்தோத்திரம், ஏசப்பா ஸ்தோத்திரம், அப்பா ஸ்தோத்திரம், அப்பா ஸ்தோத்திரம், ஏசப்பா ஸ்தோத்திரம், அப்பா ஸ்தோத்திரம்,
ஏசப்பா ஸ்தோத்திரம். நீரே என் கண்மலை, நீரே என் கண்மலை, நீரே என் கோட்டை, நீரே என் கண்மலை, நீரே என் கோட்டை, எனது அடைக்கலமே, எனது அடைக்கலமே. அப்பா ஸ்தோத்திரம், ஏசப்பா ஸ்தோத்திரம், அப்பா ஸ்தோத்திரம், ஏசப்பா ஸ்தோத்திரம். உம்மாலே நான் ஒரு செயலுக்குள் பாய்வேன், உம்மாலே நான் ஒரு செயலுக்குள் பாய்வேன், மதிலை தாண்டிடுவேன், மதிலை தாண்டிடுவேன். உம்மாலே நான் ஒரு செயலுக்குள் பாய்வேன், உம்மாலே நான் ஒரு செயலுக்குள் பாய்வேன், மதிலை தாண்டிடுவேன், மதிலை தாண்டிடுவேன். அப்பா ஸ்தோத்திரம், ஏசப்பா ஸ்தோத்திரம், அப்பா ஸ்தோத்திரம், ஏசப்பா ஸ்தோத்திரம், அப்பா ஸ்தோத்திரம், ஏசப்பா ஸ்தோத்திரம், அப்பா ஏசப்பா ஸ்தோத்திரம். ஆமென். அப்பா ஸ்தோத்திரம், ஏசப்பா ஸ்தோத்திரம். எல்லாரும் சொல்லுங்க. அப்பா கரங்களை தட்டி கரங்களை தட்டி எல்லாரும். ஓ ரபா ஷேகே பரபா பாபா பாபா. ஓ ரபா பாபா 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 பாபா. அபிஷேகம், தேவனுடைய அபிஷேகம், தேவனுடைய அபிஷேகம். ஆண்டவரே, கட்டுகளை உடைக்கிறதால அபிஷேகம், கட்டுகளை அறுக்கிறதால அபிஷேகம், தரித்திரங்களை உடைக்கிறதால அபிஷேகம், துக்கங்களை உடைக்கிறதால அபிஷேகம், வியாதியை உடைக்கிறதால அபிஷேகம். இப்பொழுது இப்பொழுது இப்பொழுது. ஓ ரபா ஷகா பரபா பாபா. ஓ ரதா ரகா பாபா பாபா. ஓ ரபா ஷகே பரபா பாபா. ஓ ரபா ஷகா ரகா பாபா. Holy Spirit, அப்பா Holy Spirit, ஏசப்பா ஸ்தோத்திரம். Holy Spirit. எல்லா கரங்களை தட்டி கரங்களை தட்டி. Holy Spirit. எல்லாம் ஜெபப்படுங்க, எல்லாம் ஜெபப்படுங்க. எல்லாரும் என் பிரார்த்தனை கடன்கள், என்னுடைய வியாதிகள் எல்லாம் உடைந்து போகட்டும், என்னுடைய தரித்திரம் உடைந்து போகட்டும், Hallelujah. என்னுடைய பற்றாக்குறைகள் உடைந்து போகட்டும், Hallelujah. என் குடும்பத்தில் காணப்படுகிற பற்றாக்குறைகள் Amen. உடைந்து போகட்டும். எல்லா கரங்களை தட்டி கரங்களை தட்டி. எல்லாரும் Receive His anointing, receive His breakthrough, abundance of blessings. Hallelujah. ಅಪರಿಮಿತವಾದ ಓ ಆಶೀರ್ವಾದಗಳನ್ನು ರಬಾ ಶಕೆ ಬರಬಾಬಾ. ಆಶೀರ್ವಾದಗಳು ನಿರಬಿ ವழிಯತಕ್ಕதாக, ஆசீர்வாதங்கள் வழியத்தக்கதாக, Amen. நிரம்பி வழியத்தக்கதாக Amen. உம்முடைய பிள்ளைகள் ஆசீர்வாதமாக இருக்கட்டும் ஆண்டவரே. ಆಮೆನ್. Thank you Holy Spirit. ವಂದನೆಗಳು ಪವಿತ್ರಾತ್ಮನೇ, பவித்திர பரிசுத்த ஆவியானவரே, ಪವಿತ್ರಾತ್ಮನೇ, நிரப்புங்க. ತುಂಬಿಸಿರಿ. உங்களுடைய பிள்ளைகளுக்கு பார்க்க செய்யுங்க. ನಿಮ್ಮ ಮಕ್ಕಳು ನೋಡುವಂತೆ ಮಾಡಿ. உங்க பிள்ளைகளுக்கு நம்பிக்கையை கொடுங்க. ನಿಮ್ಮ ಮಕ್ಕಳಿಗೆ ನಂಬಿಕೆಯನ್ನು ಕೊಡಿ. உங்களுடைய பிள்ளைகளுக்கு தைரியத்தை கொடுங்க. ನಿಮ್ಮ ಮಕ್ಕಳಿಗೆ ಧೈರ್ಯವನ್ನು ಕೊಡಿ. ஐஸ்வர்யத்தை பெற்றுக்கொள்வதற்கு, ಐಶ್ವರ್ಯವನ್ನು ಹೊಂದಿಕೊಳ್ಳುವುದಕ್ಕೆ, to receive the wealth, ಅವರು ಆ ಐಶ್ವರ್ಯವನ್ನು to ಹೊಂದಿಕೊಳ್ಳುವುದಕ್ಕೆ, receive the wealth, ಐಶ್ವರ್ಯವನ್ನು ಹೊಂದಿಕೊಳ್ಳುವುದಕ್ಕೆ give them the vision. ಅವರಿಗೆ ದರ್ಶನವನ್ನು ಕೊಡಿ. Let them see what others don't see. ಬೇರೆಯವರು ಏನು ನೋಡಲಿಲ್ಲವೋ ಅದನ್ನು ಇವರು ನೋಡಲಿ. Let them believe what others don't believe. ಬೇರೆಯವರು ಯಾವುದನ್ನು ನಂಬಲಿಲ್ಲವೋ ಅದನ್ನು ಇವರು ನಂಬಲಿ. Let them have courage for where others don't have to do it. ಬೇರೆಯವರಿಗೆ ಇಲ್ಲದಂತ ಧೈರ್ಯವನ್ನು ಇವರಿಗೆ ನೀವು ಕೊಡಿ. உங்க பிள்ளைகளுக்கு நீங்க கொடுங்க. ನಿಮ್ಮ ಮಕ್ಕಳಿಗೆ ನೀವು ಕೊಡಿ. மான்கால்களை போல பலப்படுத்துங்க. ಜಿಂಕೆಗಳ ಕಾಲುಗಳಂತೆ ಇವರನ್ನು இந்த ಬಲಪಡಿಸಿ. உலகம் எக்கனாமிக் சிஸ்டம் இவங்களுடைய ஆசீர்வாதத்தை பாதிக்காதபடிக்கு, ಈ ಲೋಕದ ಹಣದ ಪರಿಸ್ಥಿತಿಯರು ಇವರ ಜೀವನವನ್ನು ಬಾಧಿಸದ ಹಾಗೆ, they are the economy of God. ಇವರ ಒಂದು ಹಣದ ಪರಿಸ್ಥಿತಿ ದೇವರೇ, The economy is God. ಇವರ ಒಂದು ಹಣಕಾಸು ದೇವರೇ, The economy world is in God. ಈ ಒಂದು ಲೋಕದ ಹಣಕಾಸು ದೇವರೇ. And let them live in God's economy. ಆದ್ದರಿಂದ ದೇವರ ಒಂದು ಹಣಕಾಸಿನಲ್ಲಿ ನಂಬಿಕೆಯನ್ನು ನೀಡಿರಿ. This world will say economy is down, wealth is down. The world will say there is a big
crash in the economic system, but we are not affected by that because we live in God's economic system. ಈ ಲೋಕದವರು ಹೇಳಬಹುದು ಹಣಕಾಸಿನ ಸಮಸ್ಯೆ ಬಿದ್ದು ಹೋಗಿದೆ, ಹಣಕಾಸಿನ ಒಂದು ಪರಿಸ್ಥಿತಿಯು ಗಂಭೀರವಾಗಿದೆ ಎಂಬುದಾಗಿ. ಆದರೆ ನಮ್ಮ ಒಂದು ನಂಬಿಕೆಯು ಹಣಕಾಸಿನ ಸಮಸ್ಯೆಯು ದೇವರಿಂದಲೇ. The world may say the value of rupees is going down, the value is going down, the system is down, but don't worry, we don't live by that economy, we live by God's economy. ಲೋಕವು ಹೇಳಬಹುದು ಒಂದು ಹಣದ ಒಂದು ಮೌಲ್ಯವು ಬಹಳ ಕೊರತೆಯಾಗಿದೆ, ಅದು ಬಿದ್ದು ಹೋಗಿದೆ ಎಂಬುದಾಗಿ. ಆದರೆ ನಮ್ಮ ಒಂದು ಹಣದ ಮೌಲ್ಯವು ದೇವರಾಗಿದ್ದಾನೆ. Hallelujah. Hallelujah. People may say war is starting here, war is starting there, everything is going to collapse. Oh, don't worry, but you are not going to collapse because you are in God's kingdom. ಜನರು ಹೇಳಬಹುದು ಅಲ್ಲಿ ಯುದ್ಧಗಳು ಇಲ್ಲಿ ಯುದ್ಧಗಳು ನಡೆಯುತ್ತವೆ, ಎಲ್ಲವೂ ಬಿದ್ದು ಹೋಯಿತು ಎಂಬುದಾಗಿ. ಆದರೆ ನೀವು ಅದನ್ನೆಲ್ಲ ನಂಬಬೇಡಿ, ನಮ್ಮ ಒಂದು ಜಯವು ಯೆಹೋವನಿಂದಲೇ. Hallelujah. 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 Whatever happens in this physical world ಈ ಒಂದು ವೈಯಕ್ತಿಕವಾದ ಲೋಕದಲ್ಲಿ ಏನೇ ನಡೆದರೂ will not affect your economic system ಅದು ನಿನ್ನ ಒಂದು ಹಣಕಾಸಿನ ಸಮಸ್ಯೆಯನ್ನು ಅದು ಎದುರುಗೊಳ್ಳುವುದಿಲ್ಲ. because you are in God's kingdom. ಯಾಕೆಂದರೆ ನೀನು ದೇವರ ರಾಜ್ಯದಲ್ಲಿದ್ದೀಯ. God is king. ದೇವರು ಅರಸನಾಗಿದ್ದಾನೆ. He will never go economic crash in his kingdom. ಈ ಒಂದು ಆ ಒಂದು ಲೋಕದ ಒಂದು ಹಣಕಾಸಿನ ಸಮಸ್ಯೆಯಲ್ಲಿ ಆತನು ಎಂದಿಗೂ ಆತನು ಸಿಕ್ಕಿಕೊಳ್ಳಲಾರನು. நாம் தேவனுடைய ராஜ்யத்துல வாழ்கிறோம். ನಾವು ದೇವರ ರಾಜ್ಯದಲ್ಲಿ ಜೀವಿಸುತ್ತಿದ್ದೇವೆ. தேவனே என்னுடைய ராஜாவா இருக்கிறார். ದೇವರೇ ನನ್ನ ರಾಜನಾಗಿದ್ದಾನೆ. அவருடைய ராஜ்யத்துல ಆತನ ರಾಜ್ಯದಲ್ಲಿ ஒரு பற்றாக்குறையும் வராது. ಯಾವ ಒಂದು ಸಾಲದ ಒಂದು ಪರಿಸ್ಥಿತಿಯು ஒரு ಬರುವುದಿಲ್ಲ, பற்றாக்குறையும் வராது. ಯಾವ ಒಂದು ಕೊರತೆಯು என் அன்பு ಬರುವುದಿಲ್ಲ. மகனே, ನನ್ನ ಮಗನೇ, என் அன்பு மகளே, ನನ್ನ ಪ್ರಿಯ ಮಗಳೇ, தேவ மகனாய் இருக்கிற ನೀನು ದೇವರ ಮಗನಾಗಿರುವುದರಿಂದ, தேவனுடைய ராஜ்யத்துல வாழ்கிறபடி ದೇವರ ರಾಜ್ಯದಲ್ಲಿ ಜೀವಿಸುವುದರಿಂದ பற்றாக்குறை வருவதற்கு வாய்ப்புகே கிடையாது. ನಿನಗೆ ಕೊರತೆ ಬರುವುದಕ್ಕೆ ಅವಕಾಶವೇ ಇಲ್ಲ. அவருடைய முகத்தை பார்த்தவர்கள் எப்பொழுதுமே பிரகாசம் அடைவார். ಆತನ ಮುಖವನ್ನು ನೋಡಿದವರು ಎಂದಿಗೂ ಅವರು ಪ್ರಕಾಶಮಾನವಾಗಿರುವರು. கர்த்தருடைய ஆசீர்வதிப்பார். ಕರ್ತನು ನಿನ್ನನ್ನು ಆಶೀರ್ವದಿಸುವನು. தைரியமாய் போ, ಧೈರ್ಯವಾಗಿ ಹೋಗು, சந்தோஷமா போ. ಸಂತೋಷವಾಗಿ ಹೋಗು. உன்னோடு இருக்கிறவர் மிகவும் பெரியவர். ನಿನ್ನೊಂದಿಗಿರುವತನು ಆತನು ಬಹಳ ದೊಡ್ಡವನು. கையின் பிரயாசத்தை உயர்த்துவார். ಆತನು ನಿನ್ನ ಕೈಗಳ ಪ್ರಯಾಸವನ್ನು ಹೆಚ್ಚಿಸುವನು. இந்த மாதம் ಈ ತಿಂಗಳು ஒரு பிரேக் த்ரூவின் மாதமாக இருக்கட்டும். ಎಲ್ಲ ಅಡ್ಡಿಗಳನ್ನು ಒಡೆಯುವಂತ ತಿಂಗಳಾಗಿರಲಿ. This month be a month of breakthrough financially. ಈ ಹಣಕಾಸಿನ ಸಮಸ್ಯೆಗಳನ್ನು ಮುರಿಯುವಂತ ತಿಂಗಳಾಗಿರಲಿ. எல்லா தடைகளையும் நான் உடைக்கிறேன் இயேசுவின் நாமத்தினால. ಎಲ್ಲ ತಡೆಗಳನ್ನು ಯೇಸು ಕ್ರಿಸ್ತನ ಹೆಸರಿನಿಂದ ನಾನು ಒಡೆಯುತ್ತೇನೆ. God will bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. இயேசுவின் நாமத்தில் ஜெபிக்கிறேன். ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇನೆ. ஜீவனுள்ள நல்ல பிதாவே, ಜೀವಂತವುಳ್ಳ ಒಳ್ಳೆಯ ತಂದೆಯೇ, கரங்களை தட்டி தேவனை ಹಸ್ತಗಳನ್ನು ತಟ್ಟಿ மகிமைப்படுத்து. ದೇವರನ್ನು யாரெல்லாம் நம்புறீங்களோ, யாரெல்லாம் விசுவாசிக்கிறீங்களோ, கரங்களை தட்டி தேவனை மகிமைப்படுத்துங்க. இது என் வாழ்க்கையில நடக்க போகிறது, இது என் வாழ்க்கையில நடக்கும், இது என் வாழ்க்கையில நடக்கும், நான் ஆசீர்வாதமா இருக்க போறேன். ஆமென். யாரெல்லாம் ஆமென். நம்புறீங்களோ கரங்களை தட்டி ஹalleluya. தேவனை மகிமைப்படுத்துங்க. ஹalleluya. ஹalleluya. Thank you. என் ஆத்துமாவே கர்த்தரை ஸ்தோத்ரி, என் முழு உள்ளமே பரிசுத்த நாமத்தை ஸ்தோத்ரி. என் ஆத்மாவே கர்த்தரை ஸ்தோத்ரி, கர்த்தர் செய்த சகல உபகாரங்களை மறவாதே.